ನಿಮ್ಮ ಸಂತೋಷಕ್ಕಾಗಿ, ನೆಮ್ಮದಿಗಾಗಿ ಎಲ್ಲ ತರಹದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಬುದ್ಧಿ, ನಿಮ್ಮ ಜಾಣ್ಮೆ, ನಿಮ್ಮ ಮಕ್ಕಳ ಬದುಕು, ಅವರಿಗೆ ಕೊಡುವಂತಹ ಮಾಹಿತಿ ಇತ್ಯಾದಿಗಳಿಗಾಗಿ ನಾಡಿನ ಅತ್ಯಂತ ಹಿರಿಯ ಸಾಹಿತಿ, ವಿಮರ್ಶಕರು ಹಾಗೂ ಅತ್ಯುತ್ತಮ ಶಿಕ್ಷಕರು ಮತ್ತು ಸ್ವತಃ ನನ್ನ ಗುರುಗಳು ಆದಂತಹ GS ಆಮೂರ ಅವರನ್ನ ಇವತ್ತು ನಿಮಗೆ ಪರಿಚಯ ಮಾಡಿಕೊಡಲಿದ್ದೇನೆ. ಅವರ ಹೆಸರು ಗುರುರಾಜ ಶ್ಯಾಮಾಚಾರ್ಯ ಆಮೂರ. ನಾನು ಪ್ರಪಂಚಕ್ಕೆ ಕಣ್ತೆರೆಯುವುದಕ್ಕೆ ಅನೇಕ ವರ್ಷಗಳ ಮುಂಚೆ ಅಂದ್ರೆ 1925ರಲ್ಲಿ ಜನಿಸಿದ ಅವರು ಇವತ್ತು 88 ವರ್ಷದ ವೃದ್ಧರು, ಕ್ಷಮಿಸಬೇಕು ಯುವಕರು. ಅವರಿಗೆ ನೆನಪುಗಳು ಬಾವಿಯಾಳದಿಂದ ಸಿಗುವಂತಹ ಮುತ್ತುಗಳ ಹಾಗೆ ಕ್ಷಣ ಕ್ಷಣಕ್ಕೆ ಕೈಗೆ ಸಿಗ್ತಾ ಇರ್ತವೆ. ಅವರು ಯಾರ್ಯಾರೊಂದಿಗೆ ಬದುಕಿದರು, ಯಾರ್ಯಾರ ವಿಮರ್ಶೆಗಳನ್ನು ಮಾಡಿದರು, ಯಾರ್ಯಾರಿಗೆ ಮುನ್ನುಡಿಗಳನ್ನು ಬರೆದರು, ಪ್ರಸ್ತಾವನೆಗಳನ್ನು ಬರೆದರು, ಅವರು ಸ್ವತಂತ್ರ ಕೃತಿಗಳನ್ನು ಏನೇನು ಮಾಡಿದರು ಎಲ್ಲವನ್ನು ಕೂಡ ನಿಮಗೆ ಹೇಳಲಿಕ್ಕೆ ಇವತ್ತು ನಾನು ಕೂತ್ಕೊಂಡಿದ್ದೇನೆ. ಹಿ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಇಂಟೆಲೆಕ್ಚುಯಲ್ಸ್ ಆಫ್ ಕರ್ನಾಟಕ. ಸುಮಾರು 3/4 ಶತಮಾನದ ಸಾಹಿತ್ಯಕ್ಕೆ, ರಚನೆಗೆ, ವಿಮರ್ಶೆಗೆ, ಓದುವಿಕೆಗೆ ಸಾಕ್ಷಿಯಾಗಿ, ಬೇಲಿಯಾಗಿ, ಪ್ರಜ್ಞೆಯಾಗಿ ನಿಂತಹ ಆ ಹಿರಿಯರನ್ನ ನಿಮ್ಮೆಲ್ಲರ ಪರವಾಗಿ ನನ್ನ ಈ ಸ್ಟುಡಿಯೋಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅಮೂರ್ ಸಾಹೇಬ್ರೆ ನಮಸ್ಕಾರ. ನಮಸ್ಕಾರ. GS ಆಮೂರ ಅವ್ರದ್ದು ಸುರಳಗಿ ಗ್ರಾಮ, ಅದು ಗದಗ ಜಿಲ್ಲೆಯಲ್ಲಿ ಈಗಿದೆ. ಶಿರಹಟ್ಟಿ ತಾಲೂಕಿನಲ್ಲಿ ಇತ್ತು. ಅಲ್ಲಿ ಒಂದು ಕುಗ್ರಾಮ. ಆ ಗ್ರಾಮದಲ್ಲಿ ಶ್ಯಾಮಾಚಾರ್ಯರ ಮಗನಾಗಿ ಜನಿಸಿದ ಅವರ ಅದೃಷ್ಟ ಅಂತಂದ್ರೆ ಅವರ ತಂದೆ ಶಿಕ್ಷಕರಾಗಿದ್ರು. ಯಾರು, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಾವೆಲ್ಲ ಮೇಷ್ಟ್ರ ಮಕ್ಕಳು ಕಂಡ್ರಿ ಅಂತ. ಮೇಷ್ಟ್ರ ಮಕ್ಕಳಿಗೆ ಒಂದು ಅಹಂಕಾರನೂ ಇರುತ್ತೆ, ದಡ್ತನ ಇರುತ್ತೆ. ಪಂಡಿತ ಪುತ್ರ ಶುಂಠ ಅಂತ ಒಂದು ಮಾತಿದೆ, ಪಂಡಿತರ ಮಗ ದಡ್ಡ ಅಂತ. ಆದ್ರೆ ಅದಕ್ಕೆ ಅಪವಾದವಾಗಿ ಆಮೂರ ಅವರು ತಂದೆಯ ಮಾರ್ಗದರ್ಶನದಲ್ಲಿ ಬಹುಶಃ SSLC ತನಕ ಮಾತ್ರ ಇತ್ತು ಅಂತ ಕಾಣಿಸ್ತದೆ. ಆಮೇಲೆಲ್ಲ ಜೀವನ ಪರ್ಯಂತ ಅವರು ಹೊರಗಡೆನೇ ಇದ್ರು, ಅನೇಕ ದೇಶಗಳನ್ನು ಸುತ್ತಾಡಿದ್ರು. ಅವರು ಗಳಿಸಿರುವಂತಹ ಪ್ರಶಸ್ತಿಗಳ ಪಟ್ಟಿ ಅವರಿಗೇ ನೆನಪಿಲ್ಲ. ಅವರು ಯಾವುದೇ ಅರ್ಜಿಯನ್ನ ಹಾಕದೆ ಅನೇಕ ನೌಕರಿಗಳನ್ನ ಪಡೆದ್ರು. ಕೆಲವನ್ನ ಅವರು ತಿರಸ್ಕರಿಸಿದ್ರಾದ್ರಿಂದ ಅವು ನೌಕರಿ ಕೊಡುವವರಿಗೆ ಬೇಸರವಾಯಿತೇ ಹೊರತು ಅವರು ಯಾವತ್ತೂ ಕೂಡ ಖಾಲಿ ಕೈಯಲ್ಲಿ ಕೂಡಲಿಲ್ಲ. ಯಾರ ಕೈಯಲ್ಲಿ ಬುತ್ತಿ, ಜ್ಞಾನದ ಬುತ್ತಿ ಇರುತ್ತೆ, ಅವರು ಯಾವತ್ತೂ ಹಸ್ಕೊಂಡು ಮಲಗೋದಿಲ್ಲ. ಈ ಮಾತನ್ನ ಆಮೂರ ಅವರು ತುಂಬಾ ಚೆನ್ನಾಗಿ ಸಾಧನೆ ಮಾಡಿ ತೋರಿಸಿದರು. ಸರ್, SSLC ಆದ್ಮೇಲೆ ಅಥವಾ ಅದಕ್ಕಿಂತ ಮುಂಚೆ ಹೈಸ್ಕೂಲ್ನಲ್ಲಿ ತಮಗಾದಂತಹ ಅನುಭವಗಳನ್ನ ನಮ್ಮ ವೀಕ್ಷಕರಿಗೆ ಸಣ್ಣದಾಗಿ ಎಕ್ಸ್ಪ್ಲೈನ್ ಮಾಡಿ. ನಾನು ಕಲ್ತದ್ದು ಹಾವೇರಿಯ ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ. ಬಹಳ ಪ್ರಸಿದ್ಧ ಹೈಸ್ಕೂಲ್ ಅವಾಗ ಅದು. ಧಾರವಾಡದ ಕರ್ನಾಟಕ ಹೈಸ್ಕೂಲ್ ಮತ್ತು ನಮ್ಮ ಮುನ್ಸಿಪಲ್ ಹೈಸ್ಕೂಲ್ ಇವು ಇಡೀ ಧಾರವಾಡ ಜಿಲ್ಲೆಯಲ್ಲೇನೆ ಬಹಳ ಪ್ರಸಿದ್ಧವಾದಂತಹ ಹೈಸ್ಕೂಲ್ಗಳು. ಇವತ್ತು ನಾನು ಏನಾದರೂ ಕನ್ನಡದಲ್ಲಾಗಲಿ ಇಂಗ್ಲಿಷ್ನಲ್ಲಾಗಲಿ ಯಾವುದೇ ರೀತಿಯ ಪರಿಣತಿ ದೊರಕಿಸಿದ್ರೆ ಅದಕ್ಕೆ ನಾನು ಹೈಸ್ಕೂಲ್ನಲ್ಲಿ ದೊರೆತಂತಹ ನನಗೆ ಮಾರ್ಗದರ್ಶನ ಶಿಕ್ಷಣ ಏನಿದೆ, ನನ್ನ ಗುರುಗಳು ಆಸ್ತಿಗಳನ್ನು ಏನು ಹುಟ್ಟಿಸಿದ್ರು ಅದೇ ನನಗೆ ಕೊನೆವರೆಗೂ ಅದು ನನ್ನ ಜೊತೆಗೆ ನಿಂತಿದೆ, ನನ್ನ ಬೆಂಬಲವಾಗಿ ನಿಂತಿದೆ. ನಾನು ಪ್ರಾತಸ್ಮರಣೀಯರವರು ಗುತ್ತಲ ಸ್ವಾಮಿರಾಯ ಆಚಾರ ಅಂತ ಅವ್ರು ನನಗೆ ಇಂಗ್ಲಿಷು ಮತ್ತು ಸಂಸ್ಕೃತ ಕಲಿಸಿದ್ರು, 2 ಭಾಷೆಗಳನ್ನ ಕಲಿಸಿದ್ರು. ಇವೆರಡು ಇವತ್ತಿನವರೆಗೂ ನನಗೆ ಪ್ರೀತಿಯ ವಿಷಯಗಳು. ತಮ್ಮ ವೈಶಿಷ್ಟ್ಯ ಅಂದ್ರೆ ಕನ್ನಡ ಭಾಷೆಯ ಮೇಲೆ ಇರುವಂತಹ ಹಿಡಿತ ನಿಮಗೆ ಇಂಗ್ಲಿಷ್ ಭಾಷೆಯಲ್ಲೂ ಇದೆ, ಇಂಗ್ಲಿಷ್ ಭಾಷೆಯಲ್ಲಿರುವಂತಹ ಹಿಡಿತ ನಿಮಗೆ ಸಂಸ್ಕೃತ ಭಾಷೆಯಲ್ಲೂ ಇದೆ. ಈ ವೈಶಿಷ್ಟ್ಯ ತಮ್ಮನ್ನ ಔನ್ನತ್ಯಕ್ಕೆ ತಂತು ಅಂತ ಭಾವಿಸ್ತೀರಾ? ನಿಜವಾಗಿನೂ ನನಗೆ ಅನಿಸುವ ಮಟ್ಟಿಗೆ ಅಂದ್ರೆ ಎಷ್ಟು ಭಾಷೆಗಳು ನಿಮಗೆ ಅವಗತ ಆಗಿರ್ತಾವೋ ಅಷ್ಟು ನಿಮ್ಮ ಜಗತ್ತು ವಿಸ್ತಾರ ಆಗ್ತದೆ. ಆಮೇಲೆ ನಿಮ್ಮ ಸ್ನೇಹಿತರ ಸ್ನೇಹ ಪ್ರಪಂಚ ಆಗಲಿ, ನಮ್ಮ ಭಾವ ಪ್ರಪಂಚ, ವಿಜ್ಞಾನ ಪ್ರಪಂಚ ಎಲ್ಲನೂ ದೊಡ್ಡದಾಗ್ತದೆ. ನಾನು ಸುಮಾರು 18 ವರ್ಷ ಮಹಾರಾಷ್ಟ್ರದಲ್ಲಿದ್ದೆ. ಮರಾಠವಾಡ ಯೂನಿವರ್ಸಿಟಿ, ಔರಂಗಾಬಾದ್ ಯೂನಿವರ್ಸಿಟಿಯ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥ ಅಂತ ನಾನು 18 ವರ್ಷ ಕೆಲಸ ಮಾಡಿದೆ. ಆಗ ನನಗೆ ಮರಾಠಿ ಭಾಷೆಯ ಸಾಕಷ್ಟು ಚೆನ್ನಾದ ಪರಿಚಯನ ನನಗೆ ದೊರಕಿತು. ಮರಾಠಿ ಸಾಹಿತ್ಯ, ಮರಾಠಿ ಜನ, ಮರಾಠಿಯ ಜೀವನದ ರೀತಿ ಇವೆಲ್ಲವೂ ನನ್ನ ಜೀವನವನ್ನು ಸಮೃದ್ಧ ಮಾಡಿದೆ. ನೋಡಿ ಸರ್, ಇದು ಈ ಕನ್ನಡದ ಮೇಲಿನ ಪ್ರೀತಿ
ಅದು ಮೊದಲನೇ ಪ್ರೀತಿ. ಮೊದಲನೇ. ಅದು ನನ್ನ ತಾಯಿ, ನಾನು ಆಕೆಯನ್ನು ಪ್ರೀತಿಸಬೇಕು. ಹಾಗೇನೆ ಅಕ್ಕಪಕ್ಕದ ಭಾಷೆಗಳನ್ನ ಅಥವಾ ದೂರದ ಭಾಷೆಯನ್ನು ಕೂಡ ಪ್ರೀತಿಸಿದ್ರೆ ನಮ್ಮ ಕನಸು ಮನಸ್ಸು ವಿಸ್ತಾರ ಆಗುತ್ತೆ ಅಂತ ಮಾತು ಹೇಳಿದ್ರಿ. ಇಂಗ್ಲಿಷ್ನಲ್ಲಿ ಡಾಕ್ಟರ್ ಅಮೂರಾ ಅವರು ಸುಮಾರು 30 ಕೃತಿಗಳನ್ನು ಬರೆದಿದ್ದಾರೆ. ಕನ್ನಡದಲ್ಲಿ ಸುಮಾರು 45 ಕೃತಿಗಳನ್ನು ಬರೆದಿದ್ದಾರೆ. ಅವರ ಮ್ಯಾಗ್ನಮ್ ಓಪಸ್ ಅನ್ನಬಹುದಾದಂಥ ಕೃತಿ ಅಂದ್ರೆ ಬೇಂದ್ರೆ ಅವರ ಒಟ್ಟಾರೆ ಸಾಹಿತ್ಯದ ಬಗ್ಗೆ ಮಾಡಿದಂತ ಭುವನದ ಭಾಗ್ಯ. ಬೇಂದ್ರೆ ಅವರು, ಸರ್ ತಾವು ಹೇಳಿ, ಅವ್ರ ತಾಯಿಯನ್ನು ಏನಂದ್ರು, ನೀವೇನಂದ್ರಿ? ಅವರು ಯಾವಾಗ್ಲೂ ಬೇಂದ್ರೆ ಅವರು ತಮ್ಮನ್ನ ಅಂಬಿಕಾ ತನಯ ದತ್ತ ಅಂತ ಕರ್ಕೊಂಡ್ರು. ಅಂಬಿಕಾ ಅವ್ರ ತಾಯಿ. ಅಂಬಿಕಾ ಅವ್ರ ತಾಯಿ. ಅವರು ಒಂದು ಕವಿತೆಯಲ್ಲಿ ಬರೀತಾರೆ, ನೀನು ನನಗೆ ಕೊಟ್ಟಿ ಅಂತ ನಾನು ಕವಿ ಆದೆ, ದೊಡ್ಡವನಾದೆ, ನಂದೇನು ಸ್ವಂತದ್ದೇನೂ ಇಲ್ಲ ಅಂತ ಹೇಳಿದ್ರು. ನಾನು ಪ್ರಸಿದ್ಧನಾಗ್ಲಿಕ್ಕೆ ನೀನು ಕಾರಣ. ಅಂಬಿಕೆಯ ಮಗ ಅಂಬಿಕೆ ಅದನ್ನ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಕೊನೆಯವರೆಗೂ ಅವ್ರು ಹೇಳ್ಕೊಂಡ್ರು. ಹಾಗೆ ನಾನು ನನ್ನ ಪುಸ್ತಕದ ಒಂದು ಪ್ರಸ್ತಾವನೆಯಲ್ಲಿ ಏನು ಬರೆದೆ ಅಂದ್ರೆ, ನಿಮ್ಮ ಹೆಸರಿನಿಂದ ನಾನು ಪ್ರಸಿದ್ಧ ಆದೆ ಅಂತ ಹೇಳಿದೆ. ಎಂತ ಮಾತು! ಬಹಳ ನನಗೆ ಬೇಂದ್ರೆಯವರ ಮೇಲೆ ಬರೀಲಿಕ್ಕೆ ದೊರೆದಂತಹ ಅವಕಾಶ ಬಹಳ, ಅದು ಅನಿರೀಕ್ಷಿತವಾಗಿ ಬಂದಂತಹ ಅವಕಾಶ, ನಾನಾಗಿ ಆಯ್ದುಕೊಂಡದ್ದು ಅಲ್ಲ. ಆ ಅವಕಾಶ ಬಂದದ್ದು ನನ್ನ ಸುದೈವ. ಅದನ್ನ ನಾನು ಸಂಪೂರ್ಣವಾಗಿ ನನ್ನ ಪರಿಶ್ರಮ ಕೊಟ್ಪಟ್ಟು ಅದನ್ನು ಬರೆದೆ. ಬಹಳ ಒಳ್ಳೆ ಹೆಸರು ನನಗೆ ತಂತು. ಮತ್ತು ನನಗೆ ಇದಕ್ಕೂ ಹೆಚ್ಚಾಗಿ ಒಬ್ಬ ದೊಡ್ಡ ಕವಿಯ ಪರಿಚಯ ನಮ್ಮ ಕನ್ನಡ ಓದುಗರಿಗೆ ಮಾಡಿಕೊಟ್ಟೆ. ಅದು ಬಹಳ ನನಗೆ ತೃಪ್ತಿ ತಂದು ಕೊಟ್ಟಂತಹ ಒಂದು ವಿಷಯ. ಸರ್, ನೀವು ಎಲ್ಲೋ ಒಂದ್ಸಲ ಮಾತಾಡಿದ್ದನ್ನು ನಾನು 1-to-1 ಹೇಳಿದಾಗ, ಮನುಷ್ಯನಿಗೆ 3 ಘಟ್ಟಗಳಿರ್ತವೆ, ಅದ್ ತಾವೇ ಹೇಳಿದ್ರು. ಒಳ್ಳೆ ನನಗೆ ಈಗಾಗಲೇ 88 ವರ್ಷ ವಯಸ್ಸು. ಈಗ ನನ್ನ ವಯಸ್ಸಿನ ಅನುಭವದಿಂದ ಕೆಲವೊಂದು ನೀತಿ ಪಾಠ ಅನ್ನಬಹುದು ಅಥವಾ ತತ್ವಗಳನ್ನು ಅನ್ನಬಹುದು ನೀವು, ಅದನ್ನ ನಾನು ಅವಗತ ಮಾಡಿಕೊಂಡಿದ್ದೇನೆ. ಅದರಲ್ಲಿ ನನ್ನ ನಂಬಿಕೆ ಇದು, ಮೈ ಫೈತ್ ಅಂತ ಹೇಳಬಹುದು. ಅದು ಈಗ ಟಾಲ್ಸ್ಟಾಯ್ ಒಂದು ಕಡೆ ಹೇಳಿದ್ನಲ್ಲ, ಜೀವನ ಯಶಸ್ವಿಯಾಗಿ ನಡೆಸಲಿಕ್ಕೆ ಬಹಳ ದೊಡ್ಡ ವಿದ್ವತ್ತೆ ಏನು ಬೇಕಾಗಿಲ್ಲ, ಒಂದೆರಡು ಒಳ್ಳೆ ಮೌಲ್ಯಗಳನ್ನು ನಂಬಿಕೊಂಡು ಜೀವನವನ್ನು ಯಶಸ್ವಿ ಮಾಡಬಹುದು ಅಂತ ಒಂದು ಮಾತು ಹೇಳಿದೆ ಟಾಲ್ಸ್ಟಾಯ್, ದೊಡ್ಡ ಲೇಖಕ. ಹಾಗೆಯೇ ನನ್ನ ಮಟ್ಟಿಗೆ ನನ್ನ ಜೀವನವನ್ನು ಇಡಿಯಾಗಿ ನೋಡಿದಾಗ ಒಂದೆರಡು ಸಂಗತಿಗಳು ನನಗೆ ಸ್ಪಷ್ಟವಾಗಿ ಕಾಣ್ತವೆ. ಒಂದು, ನಾನು ವಿಧಿ ಅಂತ ಕರಿತೀನಿ, ಅದಕ್ಕೆ ಇಂಗ್ಲಿಷ್ನಲ್ಲಿ ನೆಸೆಸಿಟಿ ಅಂತ ಕರಿಬಹುದು. ನೆಸೆಸಿಟಿ ಅಂದ್ರೆ ತತ್ವಜ್ಞಾನದಲ್ಲಿ ಕೂಡ ಅದಕ್ಕೆ ಸ್ಥಾನ ಇದೆ ಈ ಶಬ್ದಕ್ಕೆ. ಅಂದ್ರೆ ಮನುಷ್ಯ ತನ್ನ ತಂದೆ ತಾಯಿಗಳನ್ನಾಗ್ಲಿ, ತನ್ನ ಪರಿಸರವನ್ನಾಗ್ಲಿ, ಮನೆಯನ್ನಾಗ್ಲಿ, ಭಾಷೆ, ಬಣ್ಣ, ಆಕಾರ, ಇದನ್ನ ಯಾವುದನ್ನು ಆಯ್ಲಿಕ್ಕೆ ಆಗೋದಿಲ್ಲ. ಅಪ್ಲಿಕೇಶನ್ ಹಾಕೊಂಡು ಆಗೋದಿಲ್ಲ. ಇದನ್ನ ನಾವು ಯಾವ ರೀತಿಯಿಂದ ಉಪಯೋಗ ಮಾಡ್ಕೊಳ್ತೇವೆ, ಇದು ಒಂದು ರೀತಿಯಿಂದ ಮಿತಿ. ಇನ್ನೊಂದು ರೀತಿಯಿಂದ ಆ ಮಿತಿ ಒಳಗೇನೆ ಆ ಮಿತಿಯನ್ನು ಮೀರಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ಆ ಮಿತಿಯ ಅರಿವು ಇರೋದು ಯಾವಾಗಲೂ ಒಳ್ಳೆಯದು. ಅದರ ವಿರುದ್ಧ ನಾವು ಎಷ್ಟು ದೂರ ಹೋಗ್ಬಹುದು ಅಷ್ಟೇ ಹೋಗ್ಬೋದು, ಹೊರತಾಗಿ ಬಹಳ ಆಗ್ಲಿಕ್ಕೆ ಆಗೋದಿಲ್ಲ. ಮತ್ತು ಅದರ ಬಗ್ಗೆ ಯಾವ ಥರದ ವಿಷಾದ ಇರಬಾರ್ದು. ಅಯ್ಯೋ, ನಾನು ಹಳ್ಳಿಯಲ್ಲಿ ಹುಟ್ಟುಬಿಟ್ಟೆ, ನಾನು ಒಂದು ದಿಲ್ಲಿಯಲ್ಲಿ ಹುಟ್ಟಿದ್ರೆ ದೊಡ್ಡ, ಅಥವಾ ಹುಟ್ಟಿದ ಈ ಬಣ್ಣ ಬರೋದು, ಇದು ಏನು ಅಂದ್ರೆ ಬಹಳ ಶೋಚನೀಯ ವಿಷಯ ಇದು. ಅದಕ್ಕೆ ಮನುಷ್ಯ ತನ್ನ ಮಿತಿಗಳನ್ನ ಒಪ್ಪಿಕೊಂಡು ಆ ಮಿತಿಗಳಲ್ಲಿಯೇ ಅಥವಾ ಮಿತಿಗಳನ್ನು ಮೀರಿ ಒಂದು ಸಾಧನೆಯನ್ನು ಮಾಡ್ತಾನಲ್ಲ, ಇದು ನನಗೆ ಮಹತ್ವದ್ದು ಅನಿಸ್ತದೆ. ಎರಡನೇದು, ನನಗೆ ಮನುಷ್ಯನ ಕೈಯಲ್ಲಿ ಇರೋದು ಒಂದೇನೆ ಆಯ್ಕೆ, ಚಾಯ್ಸ್. ಬಹಳ ಜನ ಇದರಲ್ಲಿ ತಪ್ತಾರೆ. ಯಾಕೆ ಅಂತಂದ್ರೆ, ನಾವು ನಮ್ಮ ಸ್ವಂತದ ಶಕ್ತಿ ಏನು, ಸ್ವಂತದ ಪ್ರತಿಭೆ ಏನು, ನಾವಾಗಿ ನಾನು ಅಂದ್ರೆ ಏನು, ನನ್ನ ಶಕ್ತಿ ಏನು ಅನ್ನೋದರ ಅರಿವಿಲ್ದೇನೆ ಎರಡನೇವರು ಮಾಡಿದ್ದನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಇಮಿಟೇಷನ್. ನನ್ನ ಪ್ರೊಫೆಷನ್ದಲ್ಲಿ ಹೇಳ್ಬೇಕಾದ್ರೆ, ವೃತ್ತಿಯಲ್ಲಿ ಎಲ್ಲರೂ ವೈಸ್ ಚಾನ್ಸಲರ್ ಆಗಬೇಕು, ಪ್ರೊಫೆಸರ್ ಆದ್ಕೊಂಡು ವೈಸ್ ಚಾನ್ಸಲರ್ ಆಗಬೇಕು. ಆದ್ರೆ ನನಗೆ ಯಾವುದು ಯೋಗ್ಯ, ನನ್ನ ಪ್ರತಿಭೆಗೆ ಯಾವ ಯೋಗ್ಯ ವೃತ್ತಿ ಅಥವಾ ಕೆಲಸ ಅನ್ನೋದನ್ನ ಸ್ನೇಹಿತರು, ಎಷ್ಟೋ ಜನ ಲೇಖಕರು, ಅವರು ಒಳ್ಳೆ ಲೇಖಕರಾಗಿದ್ದಾರೆ ಅಂತ ನಾನು ಲೇಖಕ ಆಗ್ತೀನಿ ಅಂತ ಬಹಳ ಜನ ಪ್ರಯತ್ನ ಮಾಡ್ತಾರೆ. ಇವತ್ತು ನಮ್ಮ ಸಾಹಿತ್ಯದಲ್ಲಿ ಕಳಪೆ ಸಾಹಿತ್ಯ ಬಂದದ್ದಕ್ಕೆ ಮುಖ್ಯ ಕಾರಣ ಇದು. ಪುಸ್ತಕಗಳಂದ್ರೆ ಅವು ಜಗತ್ತುಗಳೇ. ಒಂದು ಕಾದಂಬರಿ ಅಂದ್ರೆ ಒಂದು ಜಗತ್ತು. ನಾವು ಒಂದು ಕಾದಂಬರಿನ ಓದಿದಾಗ ಹೊಸದೊಂದು ಜಗತ್ತಿನಲ್ಲೇ ಪ್ರವೇಶ ಮಾಡ್ತದೆ, ಒಂದು ಹೊಸ ಸೃಷ್ಟಿಗೆ ಇನ್ಸ್ಪೈರ್ ಮಾಡ್ತದೆ. ಆಮೇಲೆ ಯಾವುದನ್ನು ಒಂದು ಪ್ರಕಾರ ಇದೆ, ಇದರಲ್ಲಿ ಏನು ಆಗಿದೆ, ಅದರಲ್ಲಿ ಏನು ಸರಿಯಾಗಿ ಆಗಿಲ್ಲ, ಅದನ್ನ ನಾನು ಯಾವ ರೀತಿ ತುಂಬಿಕೊಳ್ಬಹುದು.
ಅಂದ್ರೆ ನಾನು ಹೊಸದನ್ನು ಏನ್ ತರಬಹುದು ಅನ್ನೋದನ್ನು ವಿಚಾರ ಮಾಡಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿನಲ್ಲಿ ನಾವು ಪರಂಪರೆ ಅಂತ ಏನಿರ್ತದೆ, ಆ ಪರಂಪರೆಯನ್ನು ಸಾಹಿತ್ಯದಲ್ಲಾಗಲಿ ಯಾವುದೇ ವಿಷಯದಲ್ಲಾಗಲಿ ಪರಂಪರೆ ಅನ್ನೋದು ಬಹಳ ಮಹತ್ವದ್ದು. ಪರಂಪರೆ ಅಂದ ಕೂಡ ಎಲ್ಲರೂ ಒಳ್ಳೇದಿರ್ತದೆ ಅಂತಲ್ಲ, ಅದರಲ್ಲಿ ಯಾವುದು ಒಳ್ಳೇದಿರ್ತದೆ ಅದನ್ನು ನಾವು ಆಯ್ದುಕೊಳ್ಬೇಕಾಗ್ತದೆ. ಒಂದು ವಿಧಿ ಅಂದ್ರೆ ನಾವು ಹುಟ್ಟಿದ್ದು ನಮ್ಮ ಕೈಯಲ್ಲಿ ಇಲ್ಲ, ಬಯಾಲಜಿಕಲ್ ಇದು ಅಥವಾ ಜಿನಿಯಾಲಜಿ, ಜೀನ್ಸ್, ಹಾಳು ಮೂಳು. ಎರಡನೇದು ನೀವು ಹೇಳ್ದಂಗೆ ಆಯ್ಕೆ, ಚಾಯ್ಸ್, ಸ್ನೇಹಿತರು ಇರ್ಬೋದು, ಪುಸ್ತಕ ಇರ್ಬೋದು, ನೌಕರಿ ಇರ್ಬೋದು, ಯಾವುದೇ ಇರ್ಬೋದು. ಮೂರನೇದೇನು ಸರ್? ಮೂರನೇದು ನನಗೆ ಇದು ಅದೃಷ್ಟ ಅಂತ ಕರಿತೀನಿ ನಾನು. ಅದೃಷ್ಟ ಅಂದ್ರೆ ಅನ್ಸೀನ್, ನಮಗೆ ಅರಿವಿಲ್ಲದಂಥದ್ದು, ನಮಗೆ ಗೊತ್ತಿಲ್ಲದಂತ. ಅಂದ್ರೆ ಮನುಷ್ಯ ಏನಾಗ್ತಾನೆ ಅಂದ್ರೆ ಬಹಳ ಕ್ಯಾಲ್ಕುಲೇಟ್ ಮಾಡಿ, ನಾನು ಈ ರೀತಿ ಕೆಲವು ಜನರು ಏನ್ ಮಾಡ್ತಾರೆ ಅಂದ್ರೆ ಹುಟ್ಟಿನಿಂದ ಅವ್ರಿಗೆ ಅರಿವು ಬಂದಾಗಿನಿಂದ ಕೊನೆವರೆಗೂ ಏನು ಮಾಡಬೇಕು ಅನ್ನೋದನ್ನ ನಿರ್ಧರಿಸಿ ಬಿಡ್ತಾರೆ. ಅದನ್ನು ಸಾಧಿಸಬಹುದು, ಆದ್ರೆ ಅದರ ಆಚೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಹೌದಾ? ಅದಕ್ಕೆ ಅದು ಓಪನ್ ಇರಬೇಕಾಗ್ತದೆ, ಮುಕ್ತ ಇರಬೇಕಾಗ್ತದೆ. ನಮ್ಮ ಭವಿಷ್ಯ ಏನು ಮುಕ್ತ ಇರಬೇಕು, ಭವಿಷ್ಯದ ಸಾಧ್ಯತೆಗಳು ಏನು ಅನ್ನೋದು ಗೊತ್ತಾಗೋದಿಲ್ಲ. ಯಾವಾಗ ಅದೃಷ್ಟ ನಮ್ಮ ಬ್ಯಾಗಲ್ಲಿ ತಟ್ತದೋ ಗೊತ್ತಿರೋದಿಲ್ಲ, ಅವಾಗ ಸಿದ್ಧರಾಗಿರ್ಬೇಕು. ಅದನ್ನ ನಮ್ಮ ಬೇಂದ್ರೆ ಅವ್ರ ಕವಿತೆ ಇದೆಲ್ಲ, ಕುದುರೆಯವರು ಅಂತ ಒಂದು ಕವಿತೆ ಇದೆ. ಆ ಕುದುರೆಯವರು ಬಂದು ಅಗಸಿಗೆ ನಿಂತಾಗ ನೀ ರೆಡಿ ಇರಬೇಕು ನೋಡಿ, ಎಂತ ಸತ್ಯವಾದ ಮಾತದ. ಕುದುರೆಯವರು ಅಂದ್ರೆ ಈ ಪ್ರತಿಭೆ ಅನ್ನೋ ರೀತಿಯಲ್ಲಿ ಬರ್ತಾರೆ. ಆ ಪ್ರತಿಭೆ ಬಂದು ನಿನ್ನ ಎದುರಿಗೆ ನಿಂತಾಗ ಆವಾಗ ನಾಕ್ ಮಾಡಿದಾಗ ನೀನು ಅದು ಸಿದ್ಧನಾಗಿರ್ಬೇಕು ಅಂತ. ಇದು ಅದೃಷ್ಟ ಅನ್ನೋದು ಬಹಳ ನಿಮ್ಮ ಜೀವನ ಆಗಲಿ ನನ್ನ ಜೀವನ ಆಗಲಿ ಅದರಲ್ಲಿ ಅದೃಷ್ಟ ಎಷ್ಟು ದೊಡ್ಡ ಪಾತ್ರ ವಹಿಸಿದೆ ಅನ್ನೋದು ಗೊತ್ತು ನಿಮಗೆ. ಮತ್ತೆ ಇನ್ನೂ ಒಂದು ಅಂತಂದ್ರೆ ಮನುಷ್ಯ ಅಂದ್ರೆ ತಾನು ಇದನ್ನ ಒಂದು ಕ್ಲೀಶೆ ಆಗಿಬಿಟ್ಟಿದೆ. ನನಗೆ ಸಮಾಜ ಏನ್ ಕೊಟ್ಟಿದೆ ಅದರಲ್ಲಿ ಸ್ವಲ್ಪ ಆದ್ರೂ ನಾನು ತಿರುಗಿ ವಾಪಸ್ ಮಾಡ್ಬೇಕಲ್ಲ. ನಾನು ಶಿಕ್ಷಕನಾದ್ರಿಂದ ಶಿಕ್ಷಕ ವೃತ್ತಿ ಅದಕ್ಕೆ ಆಯ್ದುಕೊಂಡದ್ರಿಂದ 40 ವರ್ಷ. ಇವತ್ತು ನಾನು ಸಾಹಿತಿಗಿಂತ ನಾನು ಒಬ್ಬ ಶಿಕ್ಷಕನಾಗಿದ್ದೆ ಅನ್ನೋದು ನನಗೆ ಹೆಚ್ಚು ತೃಪ್ತಿ ಕೊಡುತ್ತೆ. ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ಸರ್ ಇನ್ನೊಂದು ಏಲ್ ಯೂನಿವರ್ಸಿಟಿಯಲ್ಲಿ ತಾವು ಕೆಲಸ ಮಾಡ್ತೀರಿ. ಹೀಗಾಗಿ ಅವರ ಜ್ಞಾನ ವಿಸ್ತಾರವಾಗುತ್ತೆ, ಅನೇಕ ದೇಶಗಳನ್ನು ಸುತ್ತಿದ್ದಾರೆ. ಈಗ ಅವರನ್ನ ನಾನು ಕನ್ನಡದ ಮನೆಯ ಕೆಲವು ಹಿರಿಯರ ಬಗ್ಗೆ ಮಾತಾಡಿಸ್ತೇನೆ. ಬಹಳ ಅವರ ಪ್ರೀತಿಯ ಗುರುಗಳು, ಮಿತ್ರರು, ಲೇಖಕರು, ನಾಟಕಕಾರರು ಮತ್ತು ಅವರಿಗೆ ಒಂದು ಹಂತದಲ್ಲಿ ಮನೆಯಲ್ಲಿ ಇಟ್ಕೊಂಡು ಅತ್ಯಂತ ಪ್ರೀತಿಯಿಂದ ಸಲಹಿದವರು ಅಂತಂದ್ರೆ ಆದ್ಯ ರಂಗಾಚಾರ್ಯರು. ಅಕ ಅಂದ್ರೆ ಅಲಿಯಾಸ್ ನೋನ್ ಆಸ್ ಆಲ್ಸೋ ನೋನ್ ಆಸ್ ಶ್ರೀರಂಗ. ಬಹಳ ದೊಡ್ಡ ನಾಟಕಕಾರರು. ಅವರ ನಾಟಕಗಳನ್ನ ನಾವು ಆಡಿಗೊತ್ತೇ ಹೊರತು ಅವರ ಒಡನಾಟ ನಮ್ಗಿರ್ಲಿಲ್ಲ. ಅವರ ಒಡನಾಟದ ಬಗ್ಗೆ ಒಂದು 2 ಮಾತು ಹೇಳಿದ್ರೆ ನಾವು. ನನಗೆ ಆದ್ಯ ರಂಗಾಚಾರ್ಯ, ಅವಾಗ ಅವರು ಆದ್ಯ ರಂಗಾಚಾರ್ಯರು ಆಗಿರ್ಲಿಲ್ಲ, ಅವರು ಅವಾಗ RV ಜಾಗೀರ್ದಾರ್ ಅಂತ. ಇದು ನೋಡಿ ಹೊಸ ಮಾಹಿತಿ. ಕರ್ನಾಟಕ ಕಾಲೇಜಿನಲ್ಲಿ RV ಜಾಗೀರ್ದಾರ್ ಅವರು ಮತ್ತು ಸಂಸ್ಕೃತದ ಪ್ರೊಫೆಸರ್ ಅವರು. ಅಲ್ಲಿ ಸಂಸ್ಕೃತ ಇಂಗ್ಲೆಂಡ್ಗೆ ಹೋಗಿ ಸಂಸ್ಕೃತ ಮಾಡಿ ಬಂದವರು. ಆಮೇಲೆ ಅವರು ಸಂಸ್ಕೃತ ಕಲಿಸಿದ್ರು. ಆಗ ಆಗ್ಲೇನೆ ಬಹಳ ಪ್ರಸಿದ್ಧ ಹರಿಜನ್ವಾರ ಕಾಲ ಎಲ್ಲ ನಾಟಕಗಳು ಬಂದ್ಬಿಟ್ಟಿದ್ವು. ಅವಾಗ ಬಹಳ ಪ್ರಸಿದ್ಧ ವ್ಯಕ್ತಿ ಮತ್ತು ಬಹಳ ವಿಕ್ಷಿಪ್ತ ವ್ಯಕ್ತಿ ಅಂತ ಒಂದು ಹೆಸರು ಅವ್ರಿಗಿತ್ತು. ಅವಾಗ ಯಾರು ಅವ್ರನ್ನ ಸಹಜವಾಗಿ ಭೇಟಿ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಅವ್ರ ಅಪರಿಚಿತರನ್ನಂತೂ ಎಂದೂ ಎಂಟರ್ಟೈನ್ ಮಾಡ್ತಾನೆ ಇರಲಿಲ್ಲ. ಅವ್ರನ್ನ ಭೇಟಿ ಆಗೋದೇ ಒಂದು ದೊಡ್ಡ ಕಷ್ಟದ ಕೆಲಸ ಆಗಿತ್ತು ಆವಾಗ ನಾನು ರ್ಯಾಂಕ್ ಬಂದೆ. ನಮ್ಮ ತಂದೆ ಅಂದ್ರು, ನೋಡಪ್ಪ ನಿನಗೆ ಮುಂದೆ ಕಲಿಸೋ ಯೋಗ್ಯತೆ ನಂದು ಅಲ್ಲ, ನೀನು ನೌಕರಿ ಹಿಡಿ ಅಂದ್ರು. ನಾನು ನಿಮ್ಮ ಆಶೀರ್ವಾದ ಸಾಕು, ನಾನು ಕಲಿತೀನಿ ಅಂತ ಹೋದೆ. ಆಮೇಲೆ ನನ್ನ ಹತ್ರ ಹಣ ಇರಲಿಲ್ಲ, ಏನ್ ಮಾಡಬೇಕು ಗೊತ್ತಿರಲಿಲ್ಲ. ಕರ್ನಾಟಕ ಕಾಲೇಜ್ ಜಾಯಿನ್ ಆದೆ ಫಸ್ಟ್ ಇಯರ್. ಸ್ಕಾಲರ್ಶಿಪ್ಸ್ ಇದ್ದು ಅದರ 3 ತಿಂಗಳ ನಂತರ ಬರೋದು ಹಣ. ಅದು ಏನ್ ಮಾಡಬೇಕು ಅಂದಾಗ ಒಂದ್ ದಿವಸ ನನಗೆ RV ಜಾಗೀರ್ದಾರ್ ಕಡೆಯಿಂದ, ಆದ್ಯ ರಂಗಾಚಾರ್ಯ ಕಡೆಯಿಂದ ಒಂದು ಕರೆ ಬಂತು, ಬಂದು ಭೇಟಿ ಆಗು. ಇದು ನನ್ನ ಜೀವನದಲ್ಲಿ ಎಂದೂ ನಾನು ಮರೆಯಲಾಗಂಥ ಒಂದು ಸನ್ನಿವೇಶ. ನಾನು ಅವ್ರ ಹತ್ರ ಯಾರಿಂದನೂ ಪರಿಚಯ ಪತ್ರ ಒಯ್ದಿರಲಿಲ್ಲ. ನನ್ನ ಬಗ್ಗೆ ವೈಯಕ್ತಿಕವಾಗಿ ಅವ್ರಿಗೇನೂ ಗೊತ್ತಿರಲಿಲ್ಲ. ನಾನೊಬ್ಬ ಒಳ್ಳೆ ವಿದ್ಯಾರ್ಥಿ ಅನ್ನೋದಷ್ಟು ಗೊತ್ತಿರ್ಬೇಕು. ರ್ಯಾಂಕ್ ಬಂದದ್ರಿಂದ ನನ್ನ ಹೆಸರು ಗೊತ್ತಿತ್ತು ಅವ್ರಿಗೆ. ಮನೆಗೆ ಕರೆಸಿ ಅವರು ಒಬ್ಬ ಗೃಹಸ್ಥರು, ಒಬ್ಬ ಒಳ್ಳೆ ವಿದ್ಯಾರ್ಥಿನ 1 ವರ್ಷ ಅವನ್ನ ನಾನು ಇದು ಮಾಡ್ತೀನಿ, ಪ್ರೊವೈಡ್ ಮಾಡ್ತೀನಿ, ಮೇಂಟೈನ್ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನೊಬ್ರು ಮನೆಯಲ್ಲಿ ವ್ಯವಸ್ಥೆ ಅವರ ಆಶ್ರಯ ಹಣ ಕೊಡ್ತೀನಿ. ಅದು ನನ್ನ 1 ವರ್ಷದ ಫೀಸು ಆಮೇಲೆ ಹಾಸ್ಟೆಲ್ ಖರ್ಚು ಎಲ್ಲ ಅವರು ಕೊಟ್ಟರು. ನನಗೆ ಏನೇ ನನ್ನ ಕನಸಿನಲ್ಲಿ ಕೂಡ ನನ್ನ ಬರೆದಂತಹ ವಿಚಾರ ಇದು.
ಆದ್ರೆ 1 ವರ್ಷ ಸುಖವಾಗಿ ಕಳೆದೆ. ಆಮೇಲೆ ನಾನು ಹಾಸ್ಟೆಲಲ್ಲಿ ಹೆಸರಿಗಿದ್ರು ಕೂಡ ಶ್ರೀರಂಗರ ಮನೆಯಲ್ಲೇನೆ ಇರ್ತಿದ್ದೆ ಹಗಲು ರಾತ್ರಿ. ಅವರಂದ್ರು ಹಾಸ್ಟೆಲ್ಗೆ ರೆಂಟ್ ದಂಡ, ಅದು ಮನೆಯಲ್ಲೇ ಇದ್ಬಿಡು ಅಂದ್ರು. ಆಮೇಲೆ 2 ವರ್ಷ ಅವ್ರ ಜೊತೆಯಲ್ಲೇ ಇರುವಂತಹ ಒಂದು ಅಂದ್ರೆ ಅವ್ರು ಎಷ್ಟೇ ದೊಡ್ಡವರಿದ್ರು ಕೂಡ ನನ್ನಂಥ ಅಪ್ರಬುದ್ಧ ಅನ್ಬಹುದು, ಅದಕ್ಕೆ ಎಳೆ ವಯಸ್ಸಿನವನು ಕೂಡ ತಮ್ಮ ಸರೀಕರ ಹಾಗೆ ಅವರು ನಡೆಸಿಕೊಂಡ್ರು. ಬಹುವಚನದಲ್ಲಿ ಮಾತಾಡ್ತಿದ್ರು. ಆಮೇಲೆ ನಾನು ಎಷ್ಟೇ ವಾದ ಹಾಕಿದ್ರು ಕೂಡ ಅದನ್ನ ತಾಳ್ಮೆಯಿಂದ ಕೇಳಿಸ್ಕೊತಿದ್ರು. ನಾನು ಸ್ವಲ್ಪ ನನಗೆ ಯಾವಾಗಲೂ ತಲಸ್ಪರ್ಶಿ ಸ್ವಭಾವ ಅದು. ನನಗೆ ಕೆಲವೊಂದು ವಿಷಯ ಸ್ಪಷ್ಟ ಆಗಲಿಲ್ಲ, ನಾನು ವಾದ ಹಾಕ್ತಾ ಇದ್ದೆ. ಅವ್ರು ಎಂದೂ ತಪ್ಪು ತಿಳ್ಕೊಳ್ಳಿಲ್ಲ ಅದನ್ನ. ಇದು ನನಗೆ ಜೀವನದಲ್ಲಿ ಬಹಳ ದೂರ ನನಗೆ ಒಯ್ತಿದೆ. ಅಂದ್ರೆ ನನ್ನಲ್ಲಿ ಒಂದು ಮನುಷ್ಯನಿಗೆ ತನ್ನ ಆತ್ಮವಿಶ್ವಾಸ, ಒಬ್ಬ ಶಿಕ್ಷಕನ ಮುಖ್ಯ ಕೆಲಸ ಅಂತಂದ್ರೆ ವಿದ್ಯಾರ್ಥಿಯಲ್ಲಿ ಒಂದು ಆತ್ಮವಿಶ್ವಾಸ ತುಂಬೋದು. ತಾನು ಎಷ್ಟು ದೊಡ್ಡವನು, ತಾನು ಎಷ್ಟು ವಿದ್ಯಾವಂತ, ತಾನು ಎಷ್ಟು ಪ್ರಸಿದ್ಧ ಪಂಡಿತ ಅನ್ನೋದನ್ನ ಅವನ ಮೇಲೆ ಬಿಂಬಿಸೋದಕ್ಕಿಂತ ಬಹಳ ಜನ ಶಿಕ್ಷಕರು ಇದನ್ನು ಮಾಡ್ತಾರೆ. ಬಹಳ ದೊಡ್ಡವರು ಮಾಡ್ತಾರೆ ಇದನ್ನ. ತಮ್ಮ ದೊಡ್ಡ ಸ್ಥಿತಿಯನ್ನ ಎರಡನೆಯವರು ನೋಡಬೇಕು, ಹೊಗಳಬೇಕು ಅಂತೇಳಿ. ಇವ್ರು ಹಾಗಲ್ಲ. ಇವರು ನನ್ನಲ್ಲಿ ಆತ್ಮವಿಶ್ವಾಸ ಹುಟ್ಟು ಹಾಗೆ ನಡೆದುಕೊಂಡ್ರು. ಇನ್ಮೇಲೆ ನೀನು ಬೇರೆ ಹೋಗು ಅಂತ ಯಾವಾಗ ಅಂದ್ರು? ಯಾಕಂದ್ರು? ಅದು ಒಂದು ಥರದ ಮನೆಯಲ್ಲಿ ಒಂದು ವಾತಾವರಣದಿಂದ ಅವರಿಗೆ ಸ್ವಲ್ಪ ಅಸಮಾಧಾನ ಆಗಿತ್ತು. ಅಂದ್ರೆ ಅದನ್ನ ಪೂರ ಮಂಥನದ ವಿಷಯ ಅದು. ಆಮೇಲೆ ನಾನಂದೆ, ಎಷ್ಟಾದ್ರೂ ಅವ್ರ ಮನೆ ನನ್ನ ಮನೆ ಅಲ್ಲ, ನಾನು ಅವ್ರ ಆಶೀರ್ವಾದ ತಗೊಂಡೇನೆ ಹೊರಗೆ ಹೋದೆ. ಏನ್ ಅಂದ್ರು ನಿಮ್ಗೆ ಅವರು? ಅವರ ಸ್ವಲ್ಪ ಅವ್ರ ಸ್ವಭಾವ ಗೊತ್ತಿದ್ದವ್ರಿಗೆ ಇದು ಅರ್ಥ ಆಗ್ತದೆ. ಜಾಗೀರ್ದಾರರ ಸ್ವಭಾವ ಗೊತ್ತಿದ್ದವ್ರಿಗೆ, ಆದ್ಯ ಸ್ವಭಾವ ಗೊತ್ತಿದ್ದವ್ರಿಗೆ ಗೊತ್ತಾಗ್ತದೆ. ನೋಡಪ್ಪ, 2 great men cannot live in the same house ಅಂದ್ರು. ನೋಡಿ ಎಷ್ಟು ಅದ್ಭುತವಾದ ಮಾತು. ನಾವು ಅಂತ ಮೂರ್ಖರು ಅಂದ್ರೆ ನಮ್ಮಲ್ಲಿ ಯಾರಾದ್ರೂ ಹುಡುಗರನ್ನ ಇಟ್ಕೊಂಡು ಊಟ ಹಾಕಿ ಓದಿಸ್ತಾ ಇದ್ರೆ ಏಯ್ ನಾಳಿಂದ ಬರ್ಬೇಡ. ಹಾಗಲ್ಲ. ಆದಿರಂಗಾಚಾರ್ಯ ಅಂದ್ರೆ ಶ್ರೀರಂಗರು ಎಷ್ಟು ದೊಡ್ಡ ಮನುಷ್ಯರು ಅಂತಂದ್ರೆ ಅಮೂರ ಅವ್ರಿಗೆ ನೋಡಪ್ಪ, ಇಬ್ರು ಮಹಾನ್ ಭಾವರು, ಇಬ್ರು ಮಹಾನ್ ವ್ಯಕ್ತಿತ್ವ ಇದ್ದವರು ಒಂದೇ ಮನೇಲಿ ಇರಕ್ಕೆ ಆಗಲ್ಲಪ್ಪ, ಹೋಗ್ಬಾರ್ದು. ಆಮೇಲೆ ಅವರು ಬಹುಚಂದಲ್ಲಿ ಮಾತಾಡಿಸುವಂತ ಅವಶ್ಯಕತೆ ಇರ್ತಿರ್ಲಿಲ್ಲ. ಆಮೇಲೆ ಇಷ್ಟಾದ್ರೂ ಕೂಡ ನಾನು ಬೇರೆ ಹೊರಗೆ ಬಂದ್ರು ಕೂಡ ನನ್ನ ಮೇಲಿನ ಪ್ರೀತಿ ಏನು ಕಡಿಮೆ ಆಗಲಿಲ್ಲ ಅವ್ರಿಗೆ. ಆಮೇಲೆ ಅವರ ಮನೆಯವ್ರಿಗೆ ಕ್ಷಯರೋಗ ಮನೇಲಿದ್ದಾಗ ಮನೆಗೆ ಹೋದ್ರೆ ಕಣ್ಣೀರ್ ತೆಗೆದ್ರು. ಇಡೀ ದಿವಸ ಅವ್ರ ಮನೇಲಿದ್ರು. ಆಮೇಲೆ ಅವ್ರು ಸಾಯೋವರೆಗೂ ನನಗೆ ಇಷ್ಟೇ ಅಲ್ಲ, ಅವರ ಮನೆಯವ್ರ ಜೊತೆಗೆ ಈಗ ಶಶಿ ದೇಶಪಾಂಡೆ ಅವ್ರ ಮಗಳು ಉಷಾ ದೇಸಾಯಿ, ಶಾರದಾ ಬಾಯರ್ ಮೊನ್ನೆ ತೀರ್ಕೊಂಡ್ರು. ಅವ್ರ ಮನೆಯೊಳಗೆ ನಾನು ಮಗನಂಗನೆ ಇದ್ದೆ. ನಾನು ಬೀಚಿ ಅವರು ಬಹಳ ಸುಂದರವಾದ ಮಾತು ಹೇಳ್ತಾರೆ. ನಾನು ಅನೇಕರ ಮನೆಯಲ್ಲಿ ಊಟ ಮಾಡಿ ಬೆಳೆದಿದ್ದೇನೆ. ತಾಯಿ ಬೇಗ ಸತ್ತು ಹೋಗ್ತಾರೆ. ಇವರು ಪಾಪ ಮನೆಯಲ್ಲಿ ಏನು ಹಾಕ್ತಿದ್ರು ಅದನ್ನ ತಿನ್ಕೊಂಡು ಬಂದು ಕಟ್ಟೆ ಮೇಲೆ ಮಲಗಿದ್ರೆ, ಅಯ್ಯೋ ಪಾಪ ತಾಯಿ ಇಲ್ಲದ ಕೂಸು, ಬಾರೋ ಊಟ ಮಾಡೋ ಭೀಮಾ ಅಂತೇಳಿ ಕರ್ಕೊಂಡೋಗಿ ಊಟ ಹಾಕೋರು. ಹಿಂಗಾಗಿ 5 ಊಟ 6 ಊಟ ಆಗಿಬಿಡ್ತು. ಒಂದು ಉದಾಹರಣೆ ನಾನು ಹೇಳಲೇಬೇಕು. ಒಂದು ಸಲ ಏನಾಯ್ತು ಅಂದ್ರೆ, ನಾನು ಯಾರ ಮನೆಗೆ ವಾರಕ್ಕೆ ಹೋಗ್ಬೇಕಾಯ್ತು, ಅವರು ಮತ್ತೆ ನಾನು ಗುತ್ತಲ ಮಾಸ್ತರ್ ಅಂತ ಹೇಳಿದೆ, ಅವರು ಸಂಬಂಧಿಕರು. ಅವ್ರ ಮನೆಯಲ್ಲಿ ಏನೋ ಒಂದು ಶ್ರಾದ್ದನ ಏನೋ ಇತ್ತು, ಇವ್ರು ಅಲ್ಲಿ ಹೋಗ್ಬಿಟ್ಟಿದ್ರು ಎಲ್ರು. ನಾನು ಮನೆಗೆ ನೋಡ್ತೇನೆ, ಮನೆಗೆ ಕೀಲೆ ಇತ್ತು. ನಾನು ಸ್ಕೂಲ್ಗೆ ಹೋಗ್ಬಿಟ್ಟೆ. ಆಮೇಲೆ ನಾನು ಸ್ಕೂಲಲ್ಲಿ ಕ್ಲಾಸ್ ನಡೆದಾಗ ಕೆಳಗೆ ಆ ಪ್ಯೂನ್ ಬಂದು ಹೇಳ್ದ, ಗುತ್ತಲು ಮಾಸ್ತರ್ ಕೆಳಗೆ ನಿಂತಾರ, ಕೆಳಗೆ ಬರ್ಬೇಕು ನೀನು ಅಂತ. ನಾನು ಕೆಳಗೆ ಹೋದ್ರೆ ಇವರು ಮಡಿ ಅರಿವಿಯಲ್ಲಿ ಒಂದು ಕೈಯಲ್ಲಿ ತಾಲಿ ಹಿಡಿದು ಕೆಳಗೆ ನಿಂತಿದ್ರು. ಮನೆಗೆ ನಡಿ ಅಂದ್ರು. ಮನೆಗೆ ಹೋದ್ಮೇಲೆ ನಾನು ಬ್ರಾಹ್ಮಣ ಅಲ್ಲ, ವೈದಿಕ ಬ್ರಾಹ್ಮಣ. ಆವಾಗ ನಾನು ಕಾಲು ತೊಳೆದು ಆಮೇಲೆ ನಾನು ಊಟ ಮಾಡಿದಂತ ನಮ್ಮ ಸಂಬಂಧ ಬದಲಾಯ್ತು. ಅವಾಗ ಯಜಮಾನ ಇದಲ್ಲ, ಅವರು ಟೀಚರು, ನಾನು ವಿದ್ಯಾರ್ಥಿ ಆಗ್ಬಿಟ್ವಿ. ಒಮ್ಮೆ ಊಟ ಮುಗಿದ ನಂತರ ನನ್ನ ಆ ಅವತಾರ ಮುಗಿತಲ್ಲ, ಕೈ ತಗೊಂಡ್ರು ಅವರು. ಇಷ್ಟು ಬೈದ್ರು, ಅಲ್ಲಪ್ಪ ನಿನಗೆ ಮನೆಯಲ್ಲಿ ಇಷ್ಟು ನಾವು ಪ್ರೀತಿ ಮಾಡ್ತೇವೆ, ನೀನು ಉಪವಾಸ ಇರ್ತಿದ್ದೆ, ಇಲ್ಲಿ ಹೋಗ್ತಿದ್ದಿ, ನಿನಗೆ ಇಲ್ಲಿ ಬರಬೇಕು ಅಂತ ಯಾಕೆ ಅನಿಸ್ಲಿಲ್ಲ? ಬಹಳ ಬೈದರು ಸರ್. ಇದು ಅದಕ್ಕೆ ಬೀಚರ್ ಬರೆಯೋದು, ಅನೇಕ ತಾಯಂದಿರ ಕೈ ಬೆರಳು ನನ್ನ ಹೊಟ್ಟೆಯಲ್ಲಿ ಮೂಡಿವೆ ಅಂತ. ನಿಜ, ಸತ್ಯವಾದ ಮಾತು ಸರ್. ನೀವು ಒಂದು ಇಂಟ್ರೆಸ್ಟಿಂಗ್ ಆದ ಮಾತು ಹೇಳ್ತೀರಿ. ಬೇಂದ್ರೆ ಅವರು ಗೋಕಾಕರ ಮನೆಗೆ ಹೋದಾಗ ಗೋಕಾಕರು ಪೂಜೆ ಮಾಡ್ತಾ ಇದ್ರು ಅನ್ನೋ ಘಟನೆ ಬಗ್ಗೆ ಒಂದು ಕ್ಲುಪ್ತವಾಗಿ ನೋಡಿ. ಬೇಂದ್ರೆ ಗೋಕಾಕರ ಅನ್ಯೋನ್ಯತೆ ಎಲ್ರಿಗೂ ಗೊತ್ತಿದ್ದ ವಿಷಯ. ಅವರು ತಮ್ಮ ದಾದಾ ಅಂತಾನೆ ಕರೀತಿದ್ರು ಗೋಕಾಕರನ್ನ. ಗೋಕಾಕರು ಅವ್ರನ್ನ ಗುರುಗಳು, ತಮ್ಮ ಗುರು ಅಂತಾನೆ ರೆಕಗ್ನೈಸ್ ಮಾಡಿದ್ರು. ಅದೇ ರೀತಿ ನಡ್ಕೊಂಡ್ರು ಕೊನೆಯವರೆಗೂ.
ಅದು ಅವರಿಬ್ಬರ ಅನ್ಯೋನ್ಯತೆ ನಮ್ಮ ಕರ್ನಾಟಕ ಸಾಹಿತ್ಯದ ಇತಿಹಾಸದ ಒಂದು ಅವಿಭಾಜ್ಯ ಅಂಗ ಅಂತಾನೆ ಹೇಳಬಹುದು. ಆದ್ರೆ ಬೇಂದ್ರೆ ಬಹಳ ಅಭಿಮಾನಿ ಮನುಷ್ಯ, ಸ್ವಾಭಿಮಾನಿ, ಬಹಳ ಸ್ವಾಭಿಮಾನಿ. ಆಮೇಲೆ ಅದರ ಜೊತೆಗೇನೆ ಅಷ್ಟೇ ವಿವೇಕ ಇದ್ದ ಮನುಷ್ಯ. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಹೃದಯ ಮತ್ತು ವಿವೇಕ ಇದೂ ಮಂತ್ರ. ಹೃದಯನೂ ಇರಬೇಕು, ವಿವೇಕನೂ ಇರಬೇಕು. ಹೌದಲ್ಲ, ಎರಡೂ ಅವರಲ್ಲಿದ್ದು. ಒಂದು ಪ್ರಸಂಗ ನಮ್ಮಲ್ಲಿ ಆಲ್ ಇಂಡಿಯಾ ಇಂಗ್ಲಿಷ್ ಟೀಚರ್ಸ್ ಕಾನ್ಫರೆನ್ಸ್ ಧಾರವಾಡದಲ್ಲಿ ಆಯಿತು. ಅವಾಗ ಗೋಕಾಕರು ಕರ್ನಾಟಕ ಕಾಲೇಜ್ ಪ್ರಿನ್ಸಿಪಾಲ್ರಿದ್ರು. ಬೇಂದ್ರೆ ಅವರು ಧಾರವಾಡದಲ್ಲೇ ಇದ್ರು. ನಾನು ಹೋಗಿದ್ದೆ, ನಾನು ಟೀಚರ್ ಆಗಿ ಹೋಗಿದ್ದೆ ಅಲ್ಲಿ. ನಾನು ಪ್ರತ್ಯಕ್ಷ ನೋಡಿದ್ದಲ್ಲ, ನಾನು ಕೇಳಿದ್ದಿದ್ದು. ಆಮೇಲೆ ಅವತ್ತು ಆ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರ ಕಾವ್ಯ ವಾಚನ, ಅದರ ಜೊತೆಗೇನೆ ಗೋಕಾಕರು ಅದರ ಇಂಗ್ಲಿಷ್ ಆವೃತ್ತಿ ಭಾಷಾಂತರಗಳನ್ನು ಓದಿ ಹೇಳೋದು. ಇವರು ಕವಿತೆ ಓದೋದು, ಅವರು ಇಂಗ್ಲಿಷ್ ಭಾಷಾಂತರ ಓದೋದು ಆಗಿತ್ತು. ಸರಿಯಾದ ವೇಳೆಗೆ ಅವರು ಬೇಂದ್ರೆಯವರು ಯಾವ ವಾಹನ ಗೀಹನ ಅಂತದಕ್ಕೆ ಯಾವತ್ತೂ ಕಾಯ್ತಾನೆ ಛತ್ರಿ ಹಿಡ್ಕೊಂಡು ಸಾಧನಕೇರಿಯಿಂದ ಕರ್ನಾಟಕ ಕಾಲೇಜ್ ಪ್ರಿನ್ಸಿಪಲ್ ಕ್ವಾರ್ಟರ್ ತನಕ ಬಂದು ಕೂತರು. ಅಲ್ಲೇ ದಾದಾ ಪೂಜೆ ಮಾಡ್ತಾ ಇದ್ದಾರೆ. ಆಗ್ಲಿ ಅಂದ್ರು. ಕೂತರು. 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, 15 ನಿಮಿಷ ಆಯ್ತು, ಅವ್ರು ಬರಲಿಲ್ಲ, ಇನ್ನೂ ಬರಲಿಲ್ಲ. ಇವ್ರು ಎದ್ದು ಹೊರಟು ಬಿಟ್ರು. ಬೇಂದ್ರೆ ಅವರು ಗೋಕಾಕರ ಪೂಜೆ ಮುಗಿಸಿ ನೋಡ್ತಾರೆ, ಮಾಸ್ತರ್ ಇಲ್ಲ. ಇನ್ನು 10-15 ನಿಮಿಷದಲ್ಲಿ ಕಾರ್ಯಕ್ರಮ ಶುರು ಆಗ್ಬೇಕು. ಅಯ್ಯೋ ಎಲ್ಲಿ ಹೋದ್ರು ನೋಡ್ರಿ. 4-5 ಜನರನ್ನ ಬೇರೆ ಬೇರೆ ದಿಕ್ಕಿನಲ್ಲಿ ಕಳಿಸಿದ್ರು. ಇವರು ಒಂದು ಕಡೆ ಛತ್ರಿ ಹಿಡ್ಕೊಂಡು ಹೊರಟಿದ್ರು. ಮಾಸ್ತರ್ ಗೋಕಾಕರು ಕರೀತಾನ, ನಡಿಯನ್, ಹಂಗಾರೆ ಬರ್ತೀನಿ ಅಷ್ಟೇ, ನಡಿಯನ್. ಮತ್ತೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಉಳಿತು. ಅಂದ್ರೆ ನಾನು ಏನು ಹೇಳುದಂದ್ರೆ, ಒಂದು ಪಾಯಿಂಟ್ ಮಾಡಿದ್ರು ಅವರು. ತನ್ನ ಅಭಿಮಾನ ಸ್ವಾಭಿಮಾನಕ್ಕೆ ಸ್ವಲ್ಪ ಧಕ್ಕೆ ಬಂದಂಗೆ ಅನಿಸ್ತು. ಅದು ಗೊತ್ತಿಲ್ಲ, ಅಥವಾ ಈ ರೀತಿ ವಿಚಾರ ಮಾಡಿರ್ಲಿಕ್ಕೂ ಇಲ್ಲ ಅವರು. ಅಂದ್ರೆ ಒಂದು ಇನ್ಸ್ಟಿಂಕ್ಟಿವ್ ಇಂಪಲ್ಸಿವ್, ಒಂದು ಇನ್ಸ್ಟಿಂಕ್ಟಿವ್ ಆಗಿನ ಕಾಲದ ಒಂದು ಸ್ಪಂದನ ಅಂತ ಹೇಳ್ಬಹುದು. ಹೋದ್ರು. ಅದು ಏನು ಅದೇ ಕ್ಷಣಕ್ಕೆ ಮುಗಿದು ಹೋಗುವಂತಹದ್ದು. ಸರ್, ಇದೇ ಅವರು ಬೇಕಾದಷ್ಟು ಜನರ ಜೊತೆ ಜಗಳಾಡಿದ್ರು. ಅವರು ಜಗಳಾಡಿದ್ರು. ಆ ಜಗಳ ಅಷ್ಟೇನೆ ತಾತ್ಕಾಲಿಕ ಇರ್ತಿದ್ವು. ನನಗೆ ಒಂದು ಅನುಭವ ಸರ್. ನಾನು ಹೋಗಿ ಕೂತಾಗ ನನ್ನ ಗೆಳೆಯರೊಬ್ರು ಬಂದು, ಒಂದು ಕಾಲೇಜ್ ಲೆಕ್ಚರರ್ ಅವರು, ನಮ್ಮ ವಾರ್ಷಿಕೋತ್ಸವಕ್ಕೆ ತಾವು ಅತಿಥಿಯಾಗಿ ಬರ್ಬೇಕು. ಹೌದೇನೋ, ಯಾವ ಊರು ಏನು ಎಲ್ಲ ವಿಚಾರಿಸ್ಕೊಂಡ್ರು. ಹೆಂಗ ಕರ್ಕೊಂಡು ಹೋಗ್ತೀರಿ ಅಂತಂದ್ರು. ಇಲ್ಲ ಸರ್, ನಮ್ಗೆ ಕಾರ್ನಾಗ ಕರ್ಕೊಂಡು ಹೋಗೋದು ಆಗೋದಿಲ್ಲ, ಮತ್ತೆ ಟ್ರೈನ್ನಾಗ ಬಂದ್ಬಿಡ್ರಿ ಅಂತ. ಬಸ್ನಾಗ ಬರ್ರಿ, ಟ್ರೈನಾಗ ಬರ್ರಿ. ಒಂದು ಕೆಲಸ ಮಾಡು, ಈ ವರ್ಷ ಒಬ್ಬ ಮಂಗ್ಯ ಆಡ್ಸೋ ಕರ್ಕೊಂಡು ಮುಂದಿನ ವರ್ಷ ನಾ ಬರ್ತೀನಿ, ಅಟ್ರ ನಿನಗೂ ರೊಕ್ಕ ಬಂದಿರ್ತಾವಲ್ಲ ಅಷ್ಟೇ ಅಂದ್ರು. ಬಟ್ ಹೋಗಿ ಬಂದ್ರು. ಅಂದ್ರೆ ಜಗಳವೇ ಅದು. ಇಲ್ಲಿಗೆ ಬಂದ್ರೆ ಆ ಮನೆಗೆ ಹೋಗಿ ಬಂದೇನೋ ಅಂತ ಕೇಳ್ತಿದ್ರು. ಇವ್ರು ಒಂದು ಭೇಟಿ ಆಗಿರ್ಬೇಕು ನನಗ ಅಂತ ಇವ್ರು ಅಂತಿದ್ರು. ಅದ್ರ ಬಗ್ಗೆ ಒಂದು ಅನೆಕ್ಡೋಟ್ ಇದೆ ಅವರಲ್ಲಿ. ನಾನು ಒಂದು ಇನ್ವಾಲ್ವ್ ಆದ ಒಂದು ಪ್ರಸಂಗ ಇದೆ. ಅದು ವಿದ್ಯಾರಣ್ಯ ಹೈಸ್ಕೂಲ್ನಲ್ಲಿ ಕೈಲಾಸಂ ಅವರ ಯಾವುದೋ ಒಂದು ಉತ್ಸವ, ಶತಾಬ್ದಿನೋ ಒಟ್ಟು ಒಂದು ಕಾರ್ಯಕ್ರಮ ಇತ್ತು. ನಾನು ಭಾಷಣಕಾರಾಗಿದ್ದೆ. ಬೇಂದ್ರೆ ಅವರು ಶಂಬಾ ಆಡಿಯನ್ಸ್ ಅಲ್ಲಿದ್ರು ಅವತ್ತು. ಆಡಿಯನ್ಸ್ ಅಲ್ಲಿದ್ರು. ನಾನು ಕೈಲಾಸಂ ಅವರ ಇಂಗ್ಲಿಷ್ ನಾಟಕಗಳ ಬಗ್ಗೆ ಮಾತಾಡಿದಾಗ ನಾನು ಒಂದು ಮಾತೇನು ಹೇಳಿದೆ ಅಂದ್ರೆ, ಕೈಲಾಸಂ ಅವರ ಕನ್ನಡ ನಾಟಕಗಳಷ್ಟು ಅವರ ಇಂಗ್ಲಿಷ್ ನಾಟಕಗಳು ಒಳ್ಳೆಯವಿಲ್ಲ, ಫಲಪ್ರದವಾಗಿಲ್ಲ ಅಲ್ಲ ಅನ್ನೋ ಮಾತನ್ನು ನಾನು ಹೇಳಿದೆ. ಅದು ಆಗಿನ ಕಾಲದ ಒಂದು ಇಮ್ಮೆಚೂರ್ ಸ್ಟೇಟ್ಮೆಂಟ್ ಇದ್ರೂ ಇರಬಹುದು, ಆ ಮಾತು ಬೇರೆ. ಆದ್ರೆ ಬೇಂದ್ರೆ ಅವರು ಎದ್ದು ಅದನ್ನು ಸಪೋರ್ಟ್ ಮಾಡಿದ್ರು. ನನ್ನ ಬಿಟ್ಬಿಟ್ರು ಮಾತಾಡಿದವನ್ನ. ಶಂಬಾ ಅವರು ಎದ್ದು ಬೇಂದ್ರೆ ಅವ್ರನ್ನ ಅಪೋಸ್ ಮಾಡಿದ್ರು. ಅವ್ರ ನಡುವೆನೇ ವಾದ ನಡೀತು. ನಾನು ಅಲ್ಲೇ ಉಳಿದು ಬಿಟ್ಟು ನಾನು ಮಾತಾಡಿದವನು. ಈಗ ನನಗೆ ಸ್ಪಷ್ಟ ಆಗಿದೆ, ಬೇಂದ್ರೆ ಅವರ ಕೈಲಾಸಂ ಅವರ ಕನ್ನಡ ನಾಟಕಗಳಿಗಾಗಲಿ ಇಂಗ್ಲಿಷ್ ನಾಟಕಗಳಲ್ಲಿ ನಡುವ ಭೇದ ಇಲ್ಲ. ಅಂದ್ರೆ ಕೈಲಾಸಂ ಅವರು ಆಧುನಿಕತೆಯ ಪಕ್ಕಾ ವಿರೋಧಿಗಳವರು. ಅಂದ್ರೆ ವಸಾಹತುವಾದ ಬ್ರಿಟಿಷ್ ಸಾಮ್ರಾಜ್ಯ ಕನ್ನಡ ಸಂಸ್ಕೃತಿಗೆ ಮಾಡಿದ ಹಾನಿ ಅವರಿಗೆ ಲಕ್ಷ್ಯದಲ್ಲಿ ಮಾರಕ ಅನ್ನೋ ಕಲ್ಪನೆ ಇರಲಿಲ್ಲ ಅವ್ರಿಗೆ. ಅಂದ್ರೆ ಅದು ಅಲ್ಲ, ಬ್ರಿಟಿಷ್ ಸಂಸ್ಕೃತಿ ಬಗ್ಗೆ ಏನಿತ್ತು, ಪಾಶ್ಚಾತ್ಯ ಸಂಸ್ಕೃತಿ ಬಗ್ಗೆ 5-6 ವರ್ಷ ಅಲ್ಲಿದ್ದವರು ಆ ಮತ್ ಬೇರೆ. ಆದ್ರೆ ಆ ಸಂಸ್ಕೃತಿಯಿಂದ ನಮ್ಮ ಸಂಸ್ಕೃತಿ ಆದ ಹಾನಿ ಬಗ್ಗೆ ಅವರಿಗೆ ದುಃಖ ಇತ್ತು. ಇಂಗ್ಲಿಷ್ ವಿದ್ಯಾಭ್ಯಾಸದಿಂದ ಎಷ್ಟು ಡೆಬಿಲಿಟೇಟ್ ಆಗಿಬಿಟ್ಟಿದ್ರು, ಅವರ ವ್ಯಾಲ್ಯೂ ಸಿಸ್ಟಮ್ ಎಷ್ಟು ಕಳ್ಕೊಂಡಿದ್ರು. ಎಷ್ಟು ದಡ್ಡ ಇದ್ದ ಅವ್ರ ನಾಟಕಗಳಲ್ಲಿ ಎಷ್ಟು ದಡ್ಡ ಇರ್ತಾನೆ ಅಷ್ಟು ಒಳ್ಳೆಯವನಿರ್ತಾನ. ಅಂದ್ರೆ ಇದು ಅದೇ ಗುಣನ ನಾನು ಇದರಲ್ಲಿ ನೋಡ್ತೀನಿ. ಅವರ ಇಂಗ್ಲಿಷ್ ನಾಟಕಗಳಲ್ಲಿ ನಮ್ಮ ಸಂಸ್ಕೃತಿ ಬಗ್ಗೆ, ಭಾರತೀಯ ಸಂಸ್ಕೃತಿ ಬಗ್ಗೆ ಅವರು
ಭಾರತ ರಾಮಾಯಣ ಮಹಾಭಾರತ ರಾಮಾಯಣ ಓದಿ ಬೆಳೆದವರು ಅವರು. ಆ ಸಂಸ್ಕೃತಿನೇ ಅವ್ರ ಸಂಸ್ಕೃತಿ. ಆ ದೃಷ್ಟಿಯಿಂದ ನೋಡಿ ಅವರು ಇದನ್ನ ಕನ್ನಡ ನಾಟಕವನ್ನು ಬರೆದ್ರು ಅನ್ನೋ ಮಾತು ನನಗೆ ಈಗ ಹೊಳೆದಿದೆ. ಆದ್ರೆ ಅವಾಗ ನನಗೆ ಈ ಕಲ್ಪನೆ ಇರಲಿಲ್ಲ. ಅವರ ಕೀಚಕ ನಾಟಕ ನನಗೆ ಇವತ್ತಿಗೂ ಕೂಡ ಇಟ್ಸ್ ಎ ಫೀಸ್ಟ್. ನಾನೊಂದು 25-30 ಸಲ ಓದಿದ್ದೀನಿ. ಎಂತ ಪಾತ್ರ ಪರಿಕಲ್ಪನೆ, ಎಂತ ಕಲ್ಪನೆ ನೋಡಿ. ಅವನು ಹೀರೋ, ಅದರಲ್ಲಿ ಅವನು ಹೀರೋ, ನಥಿಂಗ್ ನೆಗೆಟಿವ್ ಅಬೌಟ್. ಇಲ್ಲ ಇವರು ಪುರಾಣದ ವ್ಯಕ್ತಿಗಳಂದ್ರೆ ಎಲ್ಲರೂ ದೊಡ್ಡ ವ್ಯಕ್ತಿಗಳೇ. ಹೌದಾ, ಅವ್ರ ದೊಡ್ಡತನ ಯಾವ್ದು ಅನ್ನೋದನ್ನ ನಾವು ಗುರುತಿಸ್ಬೇಕು ಅಷ್ಟೇ ಹೊರತಾಗಿ ಎಲ್ಲರೂ ಮಹಾನುಭಾವರೇ ಅವರು. ಹೌದಾ, ಇದನ್ನ ನಮ್ಮ ಸಾಮಾನ್ಯ ಮನುಷ್ಯರ ಲೆವೆಲ್ಗೆ ಅವ್ರಲ್ಲ, ಮತ್ತು ಆ ಲೆಕ್ಕದಿಂದ ಅವ್ರು ನೋಡೋದಲ್ಲ. ಅಲ್ಲ, ನಾವು ಸಾಮಾನ್ಯ ಆಚರಣೆ ಅಂತ ಇರ್ತದೆ, ಈ ಎಲ್ರಿಗೂ ಅನ್ವಯಿಸುವಂತಹ ಒಂದು ಆಚರಣೆ. ಸತ್ಯ ಹೇಳಬೇಕು, ಹೌದಾ, ನೋಡಿ ಪ್ರಾಮಾಣಿಕನಾಗಿರ್ಬೇಕು, ಇದೆಲ್ಲ ಸರಿ. ಆದ್ರೆ ಎಲ್ಲರಿಗೂ ಅಪ್ಲೈ ಆಗ್ತಾವಂತಿಲ್ಲ. ಅದು ಎಲ್ಲಾ ಸಂದರ್ಭಗಳು ಅಪ್ಲೈ ಆಗ್ತಾವಂತಿಲ್ಲ. ಕೆಲವರು ಸಂತರು ಅನ್ನೋರು ನಮ್ಮಂತಹ ಜನ ಅಲ್ಲ. ನಮ್ಮ ಮಾನದಂಡಗಳೇನಿರ್ತಾವ, ನಮ್ಮ ಆಚಾರದ ನೀತಿಯ ಮಾನದಂಡಗಳು, ನಮ್ಮ ಕರ್ನಾಟಕ ಅದರಿಂದ ಅಳೆಯೋದಲ್ಲ. ಇವು ಹೆಚ್ಚಾಗಿ ಸಾಮಾಜಿಕ ನಿಯಮಗಳಿವು. ಸಮಾಜವನ್ನು ಮೀರಿದವರು ಅವರು, ಸಮಾಜದ ಹೊರಗೆ ನಿಂತು ಸಮಾಜಕ್ಕೆ ಮಾರ್ಗದರ್ಶನ ಕೊಡುವಂಥವ್ರು. ಅವರಲ್ಲಿ ಏನು ಪ್ರವೃತ್ತಿ ಇರ್ತದೆ. ಹೀಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇಂಥ ಅನುಭವಿಗಳ ಬಗ್ಗೆ ಅತ್ಯಂತ ರ್ಯಾಷನಲಿಸ್ಟ್ ಅನ್ನೋರಲ್ಲೂ ಕೂಡ ಒಂದು ಆಕರ್ಷಣೆ ಇರ್ತದೆ. ನೋಡಿ, ಈಗ ಬಸಂತ್ ಬಹಾರ್ ಬಂತು, ಅದ್ರೊಳಗೆ ಅವ ಹಾಡ್ತಿದ್ರೆ ಇವ್ ಕೇಳಲಿಕ್ಕೆ ನನಗೆ ಕಲ್ಸ್ರಿ ಅಂತ ಕೇಳಲಿಕ್ಕೆ ಹೋದ್ರೆ, ಬೈಜುಬಾ ಅವರ ಇವನು ಭರತ್ಭೂಷಣ್ ಕೇಳಲಿಕ್ಕೆ ಹೋದ್ರೆ ಹೊಡಿತಾರೆ, ಹೊಡಿತಾರೆ, ಓಡ್ ಹೋಗ್ಬಿಡ್ತಾರೆ, ಅವ್ರ ಹಿಂದೆ ಓಡ್ತಾರೆ. ಈಗ ಭೀಮಸೇನ್ ಜೋಶಿ ಅವ್ರ ಕಥೆ ಅವರು ಕೊಡ ನೀರು ಹೊತ್ತು ಎರಡು ಹೆಗಲ ಮೇಲೆ ಒಂದೊಂದು ಕೊಡ ನೀರು ಕುಂದುಗೋಳ್ಕ ಸವಾಯಿ ಗಂಧರ್ವರಲ್ಲಿ ಮನೆ ನೀರು ಜ್ವರ ಇದ್ದಾಗ ಸಹಿತ ನೀರು ತಂದು ಹಾಕಿ ಕಲ್ತಾರ ಅವರು. ಅಲ್ಲ ಸರ್, ಈಗ ಕೆಲವು ವಿದ್ಯೆಗಳು ನಾನು ನನ್ನ ಪತ್ರಿಕೋದ್ಯಮದ ಗುರುಗಳಿಗೆ ಅಷ್ಟೂ ತರಹದ ಸೇವೆಗಳನ್ನು ಮಾಡಿದ್ದೀನಿ. ಅವರ ಕಾಲು ಒತ್ತಿದ್ದೀನಿ, ಚಪ್ಪಲಿ ಒರೆಸ್ಕೊಟ್ಟಿದ್ದೀನಿ, ಫಿಸಿಕಲ್ ಅಷ್ಟೇ ಇಲ್ಲ. ಮೊನ್ನೆ ಒಂದು ಪುಸ್ತಕ ಓದ, ಭೀಮಸೇನ್ ಜೋಶಿ ಅವರು ಒಬ್ಬ ಮುಸ್ಲಿಂ ಗುರು ಹತ್ರ ಇದ್ದಾಗ ಮಾಂಸ ಕತ್ತರಿಸೋದು ಬೇಯಿಸೋ ಕೆಲಸ ಸೈಟ್ ಮಾಡಿಕೊಟ್ಟಿದ್ದಾರೆ ಅಂತ. ನಾನು ಹೇಳಿದಲ್ಲ ಸರ್, ಈಗ ನೀವು ಅವ್ರ ನೀಡ್ಸ್ ನ ಮೀಟ್ ಮಾಡ್ತೀರಿ, ಆಗಿದ್ರೆ ನೀವು ಮಾಡ್ತೀರಿ, ಗುರುಗಳ ಸೇವೆ ಅಷ್ಟೇ. ಹಾಗೇನೆ ಸರ್, ನೀವು ಕನ್ನಡದ ಉದ್ದಾಮ ಲೇಖಕರಾದಂತಹ ಶಾಂತಿನಾಥ ದೇಸಾಯಿ ಅವರ ಓಂ ನಮೋ ಕಾದಂಬರಿಯನ್ನ ಇಂಗ್ಲಿಷಿಗೆ ಮಾಡಿದ್ದೀರಿ. ನಿಮ್ಮ ಅವರ ಬಾಂಧವ್ಯ ಹೇಗಿತ್ತು? ಒಂದು ಅನೆಕ್ಡೋಟ್ ಹೇಳ್ತೀರಾ? ಅಂದ್ರೆ ಶಾಂತಿನಾಥ್ ದೇಸಾಯಿ ಬಗ್ಗೆ ಮಾತಾಡೋದು ಅಂದ್ರೆ ಕಷ್ಟ, ಯಾಕಂದ್ರೆ ನನ್ನ ಬಗ್ಗೆನೇ ಮಾತಾಡ್ದಂಗೆ ಆಗ್ತದೆ. ವೆರಿ ಗುಡ್, ವೆರಿ ಗ್ರೇಟ್. ನಾವಿಬ್ರು ಕರ್ನಾಟಕ ಕಾಲೇಜಿನಲ್ಲಿ ಬೆಳೆದವರು. ನಮ್ಮಲ್ಲಿ ಏಕವಚನ ಬಹುವಚನ ಮಿಕ್ಸ್ ಆಗ್ತಿತ್ತು. ವಚನ ಸಾಹಿತ್ಯ ನಾವಿಬ್ರೇ ಇದ್ದಾಗ ಏಕವಚನ, ನಾವು ಇಬ್ರು ಶಿಕ್ಷಕರಲ್ಲ, ನಮ್ಗೆ ವಿದ್ಯಾರ್ಥಿಗಳು ಕಾಮನ್ ಆಗಿರ್ತಿದ್ರು. ಹಾಗಿದ್ದಾಗ ವಿದ್ಯಾರ್ಥಿಗಳಿದ್ರೆ ನಾವು ಆ ಸಲಿಗೆ ತೋರಿಸ್ತಾ ಇರಲಿಲ್ಲ. ಹೀಗೆ ಬಹಳ ಕನ್ಫ್ಯೂಷನ್ ಆಗ್ತಿತ್ತು. ಆಮೇಲೆ ಇಬ್ರು ಇಂಗ್ಲಿಷ್ ಮೇಸ್ಟರ್ ಆದ್ರಿಂದ ಎಲ್ಲಾ ಸೆಮಿನಾರ್ಸ್ಗೆ ಇಂಡಿಯಾದ ಸುತ್ತಲೂ ಹೋಗಿ ಒಟ್ಟಿಗೆ ಹೋಗ್ತಿದ್ವಿ. ನನ್ನ ಜೊತೆಗೆ ಬೇರೆ ಇದ್ರೆ ಯಾರಾದ್ರೂ ಇದ್ರೆ ಅವ್ರನ್ನ ಹೊರಗೆ ಹಾಕಿ ಅವರು ನನ್ನ ಜೊತೆಗೆ ಇರ್ತಿದ್ರು. ನಾನು ಅಷ್ಟೇನೆ, ನಾವು ಎಲ್ಲೂ ಕೂಡ ನಾನು ಹೇಳ್ತಿದ್ದೆ, ಆ ಪ್ಲೇಟೋ ಅದು ಅರಿಸ್ಟಾಟಲ್ ಇವನು ಕಥೆ ಹೇಳ್ತಾರಲ್ಲ, ಸಾಕ್ರೆಟಿಸ್ ಇಂದು ಯಾವುದೋ ಕಡೆಗೆ ಒಂದು ಶಿಷ್ಯನ್ ಕರೆದು ಒಂದು ಕೋಳಿ ಇದು ಕೊಡ್ಬೇಕಪ್ಪ ಇಂಥವ್ರಿಗೆ, ಅದನ್ನು ಕೊಟ್ಟು ಸಾಲ ಉಳಿದಿದೆ ಅಂತ ಹೇಳಿ ವಿಷ ಕುಡಿಯೋದಕ್ಕಿಂತ ಮೊದಲು ಹೇಳಿದಂತವನು. ಅವನ ನಮ್ದು ಹಾಗೇನೆ, ನಮ್ದು ಒಂದು ರೀತಿ ಇನ್ನೂ ಅನ್ಸೆಟಲ್ಡ್ ಅಕೌಂಟ್. ಇಬ್ರು ಯಾರ ಸಲುವಾಗಿ ಎಷ್ಟು ಖರ್ಚು ಮಾಡಿದ್ವಿ, ಇದು ಉಳಿದೇ ಇಲ್ಲ ಅದು. ಸರ್, ನಿಮ್ಗೆ ತಾವು ಯಾವಾಗಲೂ ಧಾರವಾಡದಲ್ಲಿ ಇರ್ತೀರಿ, ಸಾಮಾನ್ಯವಾಗಿ ಹೆಚ್ಚಿನ ಕಾಲವನ್ನು ಧಾರವಾಡದಲ್ಲಿ ಕಳೀತೀರಿ. ಇಲ್ಲಿ ನನಗೆ ವೀಕ್ಷಕರೇ ಬಹಳ ಸಂತೋಷ ಆಗುವಂತಹ ವಿಷಯ ಅಂತಂದ್ರೆ, ಎಂಥ ದೊಡ್ಡ ಪಾಂಡಿತ್ಯವಿರುವಂತಹ ಅಮೂರ್ ಅವರ ಮಕ್ಕಳು ಬಹಳ ಯಶಸ್ವಿ ವಿದ್ಯಾವಂತರು. ಅವರ ಮಗ ಮತ್ತು ಸೊಸೆ ಎಷ್ಟು ಸರಳ, ಅಟ್ ದಿ ಸೇಮ್ ಟೈಮ್ ಇಬ್ರು ಕೂಡ IISc ಪ್ರಾಡಕ್ಟ್ಸ್ ಅವರು, ಕಂಪ್ಯೂಟರ್ಗಳಲ್ಲಿ ನಿಷ್ಣಾತರು. ಅವರ ಮಗ ಅಮೆರಿಕದಲ್ಲಿದ್ದಾರೆ, ಇನ್ನೊಬ್ಬ ಮಗ ಡಾಕ್ಟರ್ ಆಗಿದ್ದಾರೆ, ಮತ್ತೊಬ್ರು ಮಗಳು PhD ಮಾಡಿದ್ದಾರೆ. ಇದು ನೋಡಿ, ನಾವು ಏನು ವಾತಾವರಣ ಕಲ್ಪಿಸ್ತೀವಿ. ನನ್ನ ಮನೆಯಲ್ಲಿ ನೀವು ಬಂದ್ರೆ ಬೆಳಿಗ್ಗೆ ನೀವು ಟೀ ಟೈಮಿಗೆ ಬಂದ್ಬಿಟ್ರೆ ಎಲ್ಲರೂ ಪೇಪರ್ ಓದ್ತಾ ಇರ್ತೀವಿ. ಬಿಕಾಸ್ ಐ ಆಮ್ ಎ ಜರ್ನಲಿಸ್ಟ್. ಆ ಅಭ್ಯಾಸವನ್ನು ಅವರಿಗೆ ಸ್ವತಃ ಬಂದಿದೆ. ನಾವೇನ್ ಮಾಡ್ತೀವಿ, ನಮ್ಮ ಮಕ್ಕಳು ಅದನ್ನು ಮಾಡ್ತಾರೆ. ನಾವು ಓದ್ತಾ ಇದ್ರೆ ಅವರು ಓದ್ತಾರೆ. ಆ ತರದ ಬಹಳ ಯಶಸ್ವಿ ಜೀವನ. ನನಗೆ ಒಂದು ಮಾತು ನಾನು ಇಲ್ಲಿ ಹೇಳಬೇಕು. ನಮ್ಮ ಉಪನಿಷತ್ತುಗಳಲ್ಲಿ ಕೊನೆಗೆ ಏನ್ ಹೇಳ್ತಾರಂದ್ರೆ, ನಾವು ಗುರುಗಳು ಶಿಷ್ಯರಿಗೆ ಹೇಳುದಂದ್ರೆ, ನಮ್ಮದು ಸುಚರಿತೆಗಳನ್ನಿಷ್ಟೇ ನೀವು
ಅನುಕರಿಸಬೇಕು. ನಮ್ಮಲ್ಲಿ ಏನಾದ್ರು ಕೆಟ್ಟದಿದ್ದದನ್ನು ಬಿಟ್ಟು ಕೊಡಬೇಕು, ನೋಡಬಾರ್ದು ಅದನ್ನ ಅಂತ ಹೇಳ್ತಾರೆ, ಮಾಡಬಾರ್ದು ಅಂತ ಹೇಳ್ತಾರೆ. ನನ್ನ ನೆಗೆಟಿವ್ ಥಿಂಗ್ ನಾನು ಹೇಳಿದ ಮಾಡಿ. ಹಾಗೇನೆ ನಾನು ನನ್ನ ಮಗ ಅಧ್ಯಾತ್ಮದತ್ತ ತಿರುಗಿದಾಗ ನನಗೆ ಆದದ್ದು ಒಳ್ಳೆ ನನಗೆ ಸುದೈವ ಅಂತ ಅನ್ಬೇಕು. ಅವರ ಗುರುಗಳು ನನಗೂ ಕೃಪೆ ತೋರಿಸಿದ್ರು. ಅವನಿಂದ ಅಂದ್ರೆ ಮಕ್ಕಳಿಂದ ಸದ್ಗತಿ ಅಂತ ಅಂತಾರಲ್ಲ, ಅದು ಒಂದೇ ಅರ್ಥದಲ್ಲಿ ಅಲ್ಲ, ಸತ್ತ ಮೇಲೆ ಅಷ್ಟೇ ಆಗ್ಬೇಕು ಅಂತ ಇದ್ದಾಗನೂ ಕೂಡ ನಮ್ಮಲ್ಲಿ ಅದು ಓಪನ್ನೆಸ್ ಇರಬೇಕು. ನಾನು ಮಾಡಿದ್ದೆ ಸರಿ, ನಾನು ಹಿಡಿದ ಮಾರ್ಗನೇ. ಈ ಚೇಂಜ್ ಆಫ್ ಕೋರ್ಸ್ ಅಂತ ಇದೆಯಲ್ಲ ಮನುಷ್ಯನಿಗೆ, ಅದು ಬಹಳ ಅವಶ್ಯ. ಯಾವಾಗ ಈಗ ಪ್ರವೃತ್ತಿಯಿಂದ ನಿವೃತ್ತಿಗೆ ಹೊರಡ್ತೀವಿ, ಪ್ರವೃತ್ತಿ ಮಾರ್ಗದಲ್ಲಿನೇ ಕೊನೆವರೆಗೂ ಅಂಟಿಕೊಳ್ಳಿಕ್ಕೆ ಆಗೋದಿಲ್ಲ, ಹೌದಾ? ಆ ರೀತಿ ಜೀವನದಲ್ಲಿ ಲೀಪ್ ಅಂತಾರೆ ಈಗ ಸಂತರದ ಕೂಡ ಒಂದು ಲೀಪ್ ಅದು ಬೇಕು. ಅದು ತಾರ್ಕಿಕ ಬೆಳವಣಿಗೆ ಅಲ್ಲ. ಮನುಷ್ಯನಿಗೆ PhD ಮಾಡಿದ ಡಿಲೀಟ್ ಆಯ್ತು, ನನಗೂ ಕರ್ನಾಟಕ ಯೂನಿವರ್ಸಿಟಿ ಡಿಲೀಟ್ ಕೊಟ್ಟರು, ನನಗೇನು ಅದರಲ್ಲಿ ಅಲ್ಲ, ಅದ್ರ ಬಗ್ಗೆ ಕೃತಜ್ಞ ಇದ್ದೇನೆ. ಅದು ನನಗದು ಬಹಳ ಮಹತ್ವದ್ದು ಅಂತ ಅನಿಸಿಲ್ಲ. ಆದ್ರೆ ಈ ಅಧ್ಯಾತ್ಮದ ಕಡೆ ನನ್ನ ಮಗನ ಮುಖಾಂತರ ನಾನು ತಿರುಗಿಸಿನಲ್ಲ, ಅದರಿಂದಾಗಿ ನಾನು ಇತ್ತೀಚೆಗೆ ಇದು ಆಧ್ಯಾತ್ಮಿಕ ಪುಸ್ತಕ ಅಲ್ಲ, ಮಹಾಭಾರತ ಒಂದು ಲೌಕಿಕ ಕಾವ್ಯ. ಅದ್ಭುತ, ಅದು ತುಂಬಾ ಒಳ್ಳೆ ಪುಸ್ತಕ. ಯಾಕಂದ್ರೆ ಮಹಾಭಾರತ ಅಂದ್ಕೊಳ್ಳೆ ಅದೊಂದು ಧರ್ಮ, ಹಾಗಲ್ಲ. ಇಟ್ಸ್ ವೆರಿ ಅಂದ್ರೆ ಅಗದಿ ಲೌಕಿಕ ಲೌಕಿಕ ಕಾವ್ಯ. ನನ್ನ ಮಟ್ಟಿಗೆ ಮಹಾಭಾರತ ಲೌಕಿಕ ಕಾವ್ಯ. ಮನುಷ್ಯ ತನ್ನ ಜೀವನವನ್ನು ನಡೆಸಲಿಕ್ಕೆ ಏನು ಜ್ಞಾನ ಬೇಕು, ಏನು ಮಾರ್ಗದರ್ಶನ ಬೇಕು, ಅದೆಲ್ಲ ಅಲ್ಲಿ ಸಿಗ್ತದೆ ಅನ್ನೋದು ನಂಬಿಕೆ. ತಾವು ಹೇಳಿದಾಗೆ ಸರ್ವಂ ವ್ಯಾಸೋಚ್ಚಿಷ್ಟಂ, ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ ಹೇಳ್ತಾರೆ. ಸಾರಿ, ನನಗೆ ಸಂಸ್ಕೃತ ಬರೋದಿಲ್ಲ, ಅದರಿಂದ ನನ್ಗೆ ಅಂದ್ರೆ ಅವ್ರು ಏನ್ ಬರೆದ್ರು ಆ ನಂತರ ಬರೆದಿದ್ದೆಲ್ಲ ಅವರ ಇದು ಕಥೆಗೆ ಸಂಬಂಧಪಟ್ಟದ್ದಲ್ಲ, ಅಲ್ಲಿರುವಂತಹ ಜ್ಞಾನ, ಪಾತ್ರ ನಿರ್ಣಯ, ಪಾತ್ರ ಕಲ್ಪನೆ, ಅವೆಲ್ಲ ಜ್ಞಾನ. ಅಲ್ಲಿ ಮಹಾಭಾರತದಲ್ಲಿ ಚರ್ಚೆಗೆ ಬರೆದ ವಿಷಯಗಳೇ ಇಲ್ಲ. ವೀಕ್ಷಕರೇ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಆಮೂರ್ ಅವ್ರ ಜೊತೆಗೆ ಒಂದು ತಾಸು ಕಳೆದ್ರೆ ಒಂದು ಪುಸ್ತಕ ಓದಿದಷ್ಟು ಮಾಹಿತಿ ಬರುತ್ತೆ. ನಾನು ರೂಪುಗೊಂಡಿದ್ದೆ ಆಮೂರ್ ಅಂಥವರ ಹಿರಿಯರ ಕೈಯಲ್ಲಿ. ಆದರೆ ಇವತ್ತು ಬೇಸರದ ಸಂಗತಿ ಅಂದ್ರೆ ಧಾರವಾಡದಲ್ಲಿ ಆಮೂರ್ ಅವರು ಹೆಚ್ಚು ಕಡಿಮೆ ಒಬ್ಬಂಟಿ ಆಗಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಏನನ್ಸುತ್ತೆ? ಎಲ್ಲಾ ಗೆಳೆಯರು ನಡೆದು ಹೋದ್ರು. ಅದಕ್ಕೆ ಯಾರ್ಯಾರು ಅದು ಒಂದು ಮಾತು ಕೇಳಬೇಕು. ಮಹಾಭಾರತದಲ್ಲಿ ಬಕದಾಲ್ಭ್ಯ ಅಂತ ಒಬ್ಬ ಚಿರಂಜೀವಿ, ಅವನ್ನ ಒಬ್ರು ಕೇಳ್ತಾರೆ, ನಿನ್ನ ಚಿರಂಜೀವಿತ್ವದ ಅನುಭವ ಏನು ಅಂತ. ನಾನು ಬರೀ ದುಃಖನೇ ನೋಡಿದ್ದೀನಿ ಅಂತ ಹೇಳ್ತಾನೆ. ಎಲ್ಲರೂ ನನ್ನ ಬಿಟ್ಟು ಹೋದ್ರು, ಒಬ್ರೊಬ್ರು ಚಿಕ್ಕವರು, ಅವರು ಇವರು ಸಾಯೋದನ್ನೇ ನಾವು ನೋಡ್ತೀವಿ ಹೊರತಾಗಿ ಬಹಳ ದಿವಸ ಬದುಕಿರೋದ್ರಿಂದ ಅಂತ ಒಂದು ಯಾತನೆ ಅನುಭವಿಸ್ಬೇಕಾಗ್ತದೆ ಅಂತ ಹೇಳ್ತಾನೆ. ಇದು ನಿಜ. ನಾವು ನನಗೆ ಈಗ 88 ವರ್ಷ, ನನ್ನ ಅನೇಕ ಗೆಳೆಯರನ್ನ ಕಳೆದುಕೊಂಡು, ಯಾರ್ಯಾರು? ಮೊಕಾಸಿ ಅವರು, ಶಂಕರ್ ಮೊಕಾಶಿ ಪುಣೇಕರ್ ಅವರು, ಆಮೇಲೆ ದೇಸಾಯಿ ಅವರು, ಆಮೇಲೆ ಈ ಕುರ್ತಕೋಟಿ ಅವರು, ಕೀರ್ತನಾಥ್ ಕುರ್ತಕೋಟಿ ಅವರು, ಇದಲ್ದೇನೆ ಹಲವಾರು ಬೇರೆ ಮಹಾರಾಷ್ಟ್ರದಲ್ಲಿ ಎಷ್ಟೋ ಜನ ನನ್ನ ಜೊತೆಗಿದ್ದವರು. ಹೇಳ್ತಾನಲ್ಲ, ಆರ್ಯ ಸತ್ಯಗಳಲ್ಲಿ, ಬುದ್ಧನ ಆರ್ಯ ಸತ್ಯಗಳಲ್ಲಿ ದುಃಖನೇ ಸಾರ್ವತ್ರಿಕ ಅನ್ನೋದು ಒಂದು. ಹೌದಾ? ಇದನ್ನ ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ತೇನೆ. ಸುಖ ಇಲ್ಲ ಅಂತಲ್ಲ, ಯಾವಾಗಾದ್ರೂ ಬರ್ತದೆ ಅಷ್ಟೇ. ಹಿಂದಿಯಲ್ಲಿ ಬಹಳ ಸುಂದರವಾದ ಮಾತು ಹೇಳ್ತಾರೆ ಪದ್ಯದಲ್ಲಿ, ಸುಖತೋ ಏಕ್ ಛಾವ್ ಢಲ್ತಿ ಆತಿ ಹೇ ಜಾತಿ ಹೇ. ಅದೊಂದು ನೆರಳು ಬರುತ್ತೆ ಹೋಗುತ್ತೆ. ದುಃಖತೋ ಅಪನಾ ಸಾಥಿ ಹೇ. ದುಃಖ ನಮ್ಮ ನಿರಂತರ ಅದಕ್ಕೆ ಇರೋದು ಮುಖ್ಯ ಪ್ರಶ್ನೆ ಅಂದ್ರೆ, ದುಃಖ ಅಂದ್ರೆ ಏನು, ಆ ದುಃಖವನ್ನು ಯಾವ ರೀತಿ ನಾವು ನಿಭಾಯಿಸಬಹುದು ಅನ್ನೋದ್ರೆ ನಮ್ಮ ಮುಖ್ಯ. ಸುಖ ನನಗೆ ನಿಜವಾಗಿ ಹೇಳಬೇಕು ಅಂತಂದ್ರೆ, ಸುಖದ ಕ್ಷಣಗಳನ್ನ ನಾನು ಅಷ್ಟ ಆನಂದಿಸಲಿಕ್ಕೆ ಆಗೇ ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ಯಾಕೋ ಗೊತ್ತಿಲ್ಲ ನನಗೆ. ಉದಾಹರಣೆಗೆ, ನಾನು MA ಮಾಡ್ಬೇಕಾದ್ರೆ ಲೈಬ್ರರಿಯನ್ ಕೆಲಸ ಮಾಡ್ತಿದ್ದೆ. ನಮಗೆ ಕ್ಲಾಸಸ್ ಇರ್ಲಿಲ್ಲ ಆಗಿನ ಕಾಲದಲ್ಲಿ. ಫೀಸ್ ಕೊಡೋದು, ಹೋಗಿ ಪರೀಕ್ಷೆ ಕೊಡೋದು. ಇಷ್ಟು ಬಾಂಬೆ ಯೂನಿವರ್ಸಿಟಿಗೆ ಒಂದು MA ಸೆಕೆಂಡ್ ಕ್ಲಾಸ್ ಬರ್ಬೇಕಾದ್ರೆ ಕಷ್ಟ ಇತ್ತು. 7-8 ಸೆಕೆಂಡ್ ಕ್ಲಾಸ್ ಇಡೀ ವರ್ಷಕ್ಕೆ ಒಂದಷ್ಟು ಬಂದ್ರೆ ಹೆಚ್ಚು. ಅಂಥದ್ದು ನನ್ಗೆ ಪರೀಕ್ಷೆ ಕೂತ್ ಬಂದಿದ್ದೆ, ರಿಸಲ್ಟ್ ಬಂತು, ಕ್ಲಾಸ್ ಬಂದಿತ್ತು, ಸಂತೋಷ ಆಗಿಬಿಟ್ಟಿತ್ತು, ಫಸ್ಟ್ ಕ್ಲಾಸ್ ಬಂದಿದ್ದು. ಆಮೇಲೆ ನಾನು ನಮ್ಮ ಮಿತ್ರರೆಲ್ಲ ಕೂಡಿ ಸಿನಿಮಾಕ್ಕೆ ಹೋಗ್ಬೇಕು ಅಂತ ನಮ್ಮ ಒಬ್ಬ ಗೆಳೆಯನ ಮನೆಗೆ ಹೋದೆ. ಅವನು ನನಗೇನು ಹೇಳ್ದಂದ್ರೆ, ಅಮೂರ್ ಯು ಹ್ಯಾವ್ ಒನ್ ಎ ಪ್ರೈಸ್ ಅಂತಂದ. ನನಗೆ ಇಷ್ಟು ಸಂಕಟ ಆಯ್ತು ಅಂತಂದ್ರೆ, ಐ ಫೆಲ್ಟ್ ಐ ಡಿಡ್ಂಟ್ ಡಿಸರ್ವ್. ನಾನು ಅಭ್ಯಾಸ ಮಾಡಿರ್ಲಿಲ್ಲ, ಜಾಬ್ ನಲ್ಲಿದ್ದು ಹೋಗಿ ಪರೀಕ್ಷೆ ಕೂತ್ ಬಂದವನು, ಪಾಸ್ ಆದ್ರೆ ಸಾಕು, ಸೆಕೆಂಡ್ ಕ್ಲಾಸ್ ಬಂದ್ರೆ ಸಾಕು ಅನ್ನೋ ಸ್ಥಿತಿಯಲ್ಲಿ ಇದ್ದವನು. ಇದು ಒಮ್ಮೆಲೆ ಇದು ಅಷ್ಟು ದೊಡ್ಡ, ನಾನು ಫಸ್ಟ್ ಬಂದು ಬಿಟ್ಟಿದ್ದೆ, ನನಗೆ ಪ್ರೈಸ್ ಬಂದಿತ್ತು, ಲಾಗೋ ಪ್ರೈಸ್ ಅಂತ ಅಂತಿರೋದಕ್ಕೆ.
ಅದು ಲಾಗು ಪ್ರೊಫೆಸರ್ ಲಾಗು ಪ್ರೈಸ್ ಲಾಗು ಪ್ರಶಸ್ತಿ ಅಂತ. ನನಗೆ ಆಶ್ಚರ್ಯ, ಏನು ಒಂದು ಅಸಂಗತ ನಾಟಕದಲ್ಲಿ ಏನೋ ಒಂದು ಪ್ರಸಂಗ ನೋಡ್ದಂಗೆ ಅನಿಸ್ತಾರೆ. ಏನೋ ಅಭ್ಯಾಸ ಮಾಡ್ದೇನೆ ಯಾವಾಗ ನಾನು BA 18 ತಾಸು ಅಭ್ಯಾಸ ಮಾಡಿದೆ, ಫಸ್ಟ್ ಕ್ಲಾಸ್ ಬರಲಿಲ್ಲ. ಹೌದಾ, 18 ತಾಸು. ಆಮೇಲೆ ಏಬೇಕು ನಾನು ಏನೂ ಮಾಡಿರ್ಲಿಲ್ಲ, ನೌಕರಿ ಮಾಡಿದೆ, ಫುಲ್ ಟೈಮ್ ನೌಕರಿ ಮಾಡಿದೆ. ಉಳಿದ ವೇಳೆಗೆ ಸಹಿತ ಅದು ನನ್ನ ಮಿತ್ರ ಜೊತೆಗೆ ಅಡ್ಡಾಡ್ತಿದ್ದೆ ಹೊರತಾಗಿ ಅಭ್ಯಾಸ ಮಾಡಿದೆ ಒಂದು 2 ತಿಂಗಳು. ಅನ್ಸೋ ಹಾಗೆ ಈಗ ತಮ್ಮ ತಲೆಮಾರಿನ ಸ್ವಲ್ಪ ಚಿಕ್ಕವರು ತಮಗಿಂತ ಅನಂತಮೂರ್ತಿಗಳಿದ್ದಾರೆ. ಅವರ ಅಂಥ ಕಾಯಿಲೆಯ ನಡುವೆ ಕೂಡ ಬಹಳ ಸಕ್ರಿಯವಾಗಿ ಉತ್ಸಾಹದಿಂದ ಕೆಲಸ ಮಾಡ್ಕೊಂಡು ಆಡ್ತಿದ್ದಾರೆ. ಅವರ ನಿಮ್ಮ ಒಡನಾಟದ ಬಗ್ಗೆ ಏನಂತಾರೆ? ಅನಂತಮೂರ್ತಿಯವರು ನನಗೆ ಬಹಳ ದಿವಸದ ಸ್ನೇಹಿತರು. ಅವರ ಆಪ್ತ ವಲಯಕ್ಕೆ ಸೇರಿದ ಮನುಷ್ಯ ನಾನಲ್ಲ. ಯಾಕಂದ್ರೆ ನಾನು ಇದ್ದದ್ದು ಧಾರವಾಡದಲ್ಲಿ, ಉತ್ತರ ಕರ್ನಾಟಕದಲ್ಲಿ. ಅವರ ಆಪ್ತ ವಲಯ ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ, ಹೆಚ್ಚಾಗಿ ಶಿವಮೊಗ್ಗ, ಈ ಕಡೆ ಇದ್ದವರು. ಆದರೂ ಸಹಿತ ನನ್ನ ಅವ್ರ ನಡುವೆ ಬಹಳ ಪ್ರೀತಿಯ ಸಂಬಂಧ ಇದೆ. ಇತ್ತೀಚೆಗೆ ಅವ್ರ ಬಗ್ಗೆ ನಾನು ಒಂದು ಪುಸ್ತಕ ಕೂಡ ಬರೆದೆ, ಅದನ್ನ ಪ್ರಕಟ ಮಾಡಿದೆ. ಅದನ್ನು ಓದಿ ಬಹಳ ಸಂತೋಷಪಟ್ಟರು. ಅಂದ್ರೆ ನನ್ನ ಮಟ್ಟಿಗೆ ಹೇಳೋದಾದ್ರೆ ಅವರ ಅನೇಕ ಹೇಳಿಕೆಗಳು ವಿವಾದಾಸ್ಪದ ಆಗಿರಬಹುದು. ಆ ಸಂಗತಿಗಳನ್ನ ನಾನು ಅಷ್ಟು ಗಮನಕ್ಕೆ ಕೊಡೋದಿಲ್ಲ. ಅದರ ಮುಖ್ಯ ಅವರ ವ್ಯಕ್ತಿತ್ವ ಏನು, ಹೌದಾ, ಅವರ ಬುದ್ಧಿಮತ್ತೆಯ ಒಂದು ಮಟ್ಟ ಯಾವುದು, ಅವರು ತೊಡಗಿಸಿಕೊಳ್ಳುವ ಒಂದು ವಿಧಾನ ಎಷ್ಟು ಮಹತ್ವದ್ದು, ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ ನಮ್ಮ ದೇಶದಲ್ಲಿ, ಬರೀ ಕರ್ನಾಟಕದಲ್ಲ, ಕರ್ನಾಟಕ ದೇಶದಲ್ಲಿ ಇರುವಂಥ ಮಹತ್ವದ ಮೇಧಾವಿಗಳಲ್ಲಿ ಅವರು ಒಬ್ಬರು. ಅವರಲ್ಲಿ ಒಂದು ರೈಟರ್ ಇದ್ದಾಗ ನಾನು ಈ ವ್ಯಕ್ತಿತ್ವ ಯಾವಾಗಲೂ ನಾವು ಮಾಡಬೇಕಾಗುತ್ತೆ. ಸಾರ್ವಜನಿಕ ವ್ಯಕ್ತಿತ್ವ ಮತ್ತು ಈ ನಿಜವಾದ ವ್ಯಕ್ತಿತ್ವ ಇವೆರಡೂ ನಾವು ಎದುರಿಗೆ ಇಟ್ಕೊಂಡೇ ಮಾಡ್ಬೇಕಾಗ್ತದೆ. ನಾವು ಹೊರಗೆ ಡ್ರೆಸ್ ಮಾಡ್ಕೊಳ್ಳೋ ಹಾಗೆ ಮನೇಲಿ ಮಾಡ್ಕೊಳ್ಳೋದು, ಅಡಿಗೆ ಮನೆ ಎಷ್ಟು ಅದು ಇದೆ. ಇದು ಅಂತ ನಾವು ಲಕ್ಷರಿ ಇಟ್ಕೊಂಡು ಹೇಳೋದಾದ್ರೆ ಹೊರಗಿನ ಅಂತರಂಗ ಮತ್ತು ಅಂತರಂಗದ ಅಂದ್ರೆ ಅವರು ಒಬ್ಬ ಸಾಹಿತಿಯಾಗಿ ಬಹಳ ಪ್ರಾಮಾಣಿಕರಾಗಿರ್ತಾರೆ. ಅವರ ಕಥೆಗಳಾಗಲಿ, ಕಾದಂಬರಿಗಳಾಗಲಿ, ಅಂದ್ರೆ ಸಾಹಿತ್ಯದ ಪ್ರಕಾರಗಳಿಂದ, ಸಾಹಿತ್ಯ ಕೃತಿಗಳಿಂದ ನೀವು ಏನಾದರೂ ದೋಷ ಹುಡುಕ್ಬಹುದು, ಮತ್ ಬೇರೆ. ಆದ್ರೆ ಅವು ಪ್ರಾಮಾಣಿಕ ಕೃತಿಗಳು. ಅಲ್ಲಿ ಅವರ ಹೇಳಿಕೆಗಳಲ್ಲಿ ಎಷ್ಟು ನನಗೆ ಅರ್ಥ ಆಗದಂತಹ ಹೇಳಿಕೆಗಳು, ಎಷ್ಟು ವಿರೋಧಾಭಾಸಗಳು ಸಿಚುವೇಶನ್ ಇರಬಹುದು. ಆಮೇಲೆ ಅವರ ನಂಬಿಕೆಗಳು ಬೇರೆ, ನನ್ನ ನಂಬಿಕೆಗಳು, ನಮ್ಮ ಹಿನ್ನೆಲೆ ಬೇರೆ. ಈ ದೃಷ್ಟಿಯಿಂದ ವೈಯಕ್ತಿಕ ಅಂತರ ಇರಬಹುದು. ಆದ್ರೆ ಅವ್ರನ್ನ ಯಾವಾಗಲೂ ನನಗೊಬ್ಬ ಮೇಧಾವಿ, ಒಬ್ಬ ಪ್ರಾಮಾಣಿಕ ಸಾಹಿತಿ ಅಂತ. ನನಗೆ ಒಂದು ದೊಡ್ಡ ಗುಣ ಅಂತಂದ್ರೆ, ಅವರು ಬರ್ಮಿಂಗ್ಹಮ್ ಇಲ್ಲಿಂದ ಫಸ್ಟ್ ಕ್ಲಾಸ್ MA ಫಸ್ಟ್ ಕ್ಲಾಸ್ ದೊರಕಿಸಿ, ಇಂಗ್ಲಿಷ್ನಲ್ಲಿ ಕಾಮನ್ವೆಲ್ತ್ ಫೆಲೋಶಿಪ್ ದೊರಕಿಸಿ ಬರ್ಮಿಂಗ್ಹಮ್ ಯೂನಿವರ್ಸಿಟಿಗೆ ಹೋದ್ರು. ಹೌದಾ, ಅಲ್ಲಿ ಹೋದಾಗ ಇವರು ಇಂಗ್ಲಿಷ್ ಅವ್ರಿಗೆ ವಿಚಿತ್ರ ಅನಿಸ್ತದೆ. ಅಲ್ಲ ಬ್ರಾಡ್ಬರಿ ಪದಪ್ರಯೋಗ ಸಹಿತ. ಆವಾಗ ಅವರಂದ್ರು ನಾನು ಇಂಗ್ಲಿಷ್ನಲ್ಲಿ ಲೇಖಕ ಆಗಲಿಕ್ಕೆ ಸಾಧ್ಯ ಇಲ್ಲ, ನಾನು ಬರೆದ್ರೆ ಕನ್ನಡದಲ್ಲೇ ಬರೀಬೇಕು ಅಂತ ಏನ್ ನಿರ್ಧಾರ ಮಾಡಿದ್ರಲ್ಲ, ಅದು ಅವ್ರನ್ನ ಕೊನೆವರೆಗೂ ಕೈ ಹಿಡಿದಿದೆ ಅಂತ ನನಗನ್ನಿಸ್ತದೆ. ಆದ್ರೆ ಇದಕ್ಕಾಗಿ ಅವ್ರು ಕಷ್ಟಪಡ್ಬೇಕಾಯ್ತು. ಅಂದ್ರೆ ಅವ್ರ ಗುರುಗಳೇ CD ನರಸಿಂಹಯ್ಯನವರು ಅವ್ರಿಗೆ ಇಂಗ್ಲಿಷ್ ವಿಭಾಗದಲ್ಲಿ ಬಹಳ ದಿವಸವರೆಗೆ ಪ್ರವೇಶ ಕೊಡ್ಲಿಲ್ಲ ಶಿಕ್ಷಕ ಅಂತ. ಅದನ್ನ ನಮ್ಮ ಲಂಕೇಶ್ ಅವರು ಒಂದು ಕಥೆ ಬರೆದು ಅದನ್ನ ಗೇಲಿನೂ ಮಾಡಿದ್ರು. ಆ ಮಾತು ಬೇರೆ. ಆದ್ರೆ ಈ ನಿರ್ಧಾರ ಏನಿದೆಯಲ್ಲ, ಆಯ್ಕೆ ಅಂತ ನಾನು ಹೇಳಿದ್ನಲ್ಲ ನಿಮ್ಗೆ ಆಗ್ಲೇ ಮಾತಾಡ್ಬೇಕಂದ್ರೆ, ಇದು ಆಯ್ಕೆ, ಇದು ಚಾಯ್ಸ್. ಇದು ಹಂಬಲ್ ಎನಫ್ ಟು ಸೇ ದಟ್ ನಾನು ಇಂಗ್ಲಿಷ್ ನಲ್ಲಿ ಬರೆಯುವುದಿಲ್ಲ, ನಾವು ಎಲ್ಲರೂ ಹೇಳಬೇಕು ನಮಗೆ ಇಂಗ್ಲಿಷ್ ಗೊತ್ತಿದೆ ಅಂತಂದ್ರೆ ನಾವು ಮೂರ್ಖರು ಅಷ್ಟೇ ಅಲ್ಲ. ಯಾವುದೇ ಆಗಲಿ ಒಂದು ಮಾತು ಹೇಳ್ತೀನಿ ನಿಮಗೆ. ಈ ರಾಜನ್ ಅಲ್ಲೇ ಬೆಳೆದ ದೊಡ್ಡ ಕ್ರಿಟಿಕ್, ಅವನು B. ರಾಜನ್, ದೊಡ್ಡ ಕ್ರಿಟಿಕ್, ನಾವೆಲಿಸ್ಟ್ನೇ ಹೌದು. ಅವನಿಗೆ ಎಲಿಯಟ್ ಮೇಲೆ ಬರೆದಾಗ ಲೀವಿಸ್ ಒಂದು ಸ್ಟೇಟ್ಮೆಂಟ್ ಮಾಡ್ದ, ರಾಜನ್ಗೆ ಇಂಗ್ಲಿಷ್ ಜೊತೆಗೆ ಇನ್ವರ್ಡ್ನೆಸ್ ಇಲ್ಲ ಅಂತ ಹೇಳ್ದ. ಅಂದ್ರೆ ನಮ್ಮಂಥವ್ರ ಗತಿ ಏನು? ನಾವು ನಾವು 10 ವರ್ಷ 40 ವರ್ಷ ಇಂಗ್ಲಿಷ್ ಕಲಿಸಿರ್ಲಿ, ಅವಾರ್ಡ್ಸ್ ದೊರಕಿಸಿರ್ಲಿ, ಕ್ಲಾಸ್ ದೊರಕಿಸಿರ್ಲಿ, ನಮ್ಮ ನಾಲೆಜ್ ಅಂದ್ರೆ ಇಂಗ್ಲಿಷ್ ನಾಲೆಜ್ ಅಂದ್ರೆ 2ನೇ ಭಾಷೆ ನಾಲೆಜ್ ಅಷ್ಟೇನೆ. ಅದು ಎಂದೂ ನಮ್ಮ ಭಾಷೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ನಾವು ವ್ಯವಹಾರ ಮಾಡಬಹುದು, ಅದರಲ್ಲಿ ಸಾಹಿತ್ಯ ರಚಿಸ್ತೇನೆ ಅನ್ನೋದು ತಪ್ಪು. ಅದರಲ್ಲಿ ಜೇಮ್ಸ್ ಕಸಿನ್ಸ್ ಹೇಳಿದ್ರಲ್ಲ, ಪುಟ್ಟಪ್ಪನ ಬಹಳ ಪ್ರಸಿದ್ಧ ಹೇಳಿಕೆ. ಇವರು ಇಂಗ್ಲಿಷ್ ಕವಿತೆ ತೋರಿಸಿದಾಗ
ಇಲ್ಲಪ್ಪ ನೀನು ಕನ್ನಡದಲ್ಲಿ ಬರೀ ನಿನ್ನ ಭಾಷೆಯಲ್ಲಿ ಬರೀ, ಅದ್ರ ಮುಂದೆ ಅಷ್ಟು ಹೇಳ್ತಾರೆ ಎಲ್ಲರೂ. ಅದ್ರ ಮುಂದೆ ಏನು ಹೇಳಿದಾರೆ ಅಂದ್ರೆ ಅವರು, ಅದು ನೀನು ಶ್ರೇಷ್ಠ ಬರವಣಿಗೆ ಬರೆದ್ರೆ ನಾವೇ ಇಂಗ್ಲಿಷ್ನಲ್ಲಿ ಮಾಡ್ಕೊಳ್ತೇವೆ ಅಂತಂದ್ರು. ಗ್ರೇಟ್. ಎಂತ ಅದ್ಭುತವಾದ ಮಾತು ಸರ್ ನೀವು ಹೇಳಿದಾಗೆ. ಮಳಗಾಂವ್ಕರ್ ಅವರ ಈಗ ಭಗವದ್ಗೀತೆಯ 2000 ಟ್ರಾನ್ಸ್ಲೇಷನ್, ಯಾವುದೂ ಸ್ಪಾನ್ಸರ್ಡ್ ಇಲ್ಲ. ಭಗವದ್ಗೀತೆಯ 2000 ಟ್ರಾನ್ಸ್ಲೇಷನ್ಸ್ ಇದೆ. ಹೌದಾ? ಆದ್ರೆ ಯಾರು ಸ್ಪಾನ್ಸರ್ ಮಾಡಿದ್ದಾರೆ? ಯಾರು ಮಾಡಿಲ್ಲ. ಕಬೀರ ವಚನಗಳನ್ನ ಯುನೆಸ್ಕೋ ಪ್ರೋಗ್ರಾಮ್ಗಳಿಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡ್ರು. ತ್ಯಾಗರಾಜರ ಕೃತಿಗಳನ್ನ ಇಂಗ್ಲಿಷ್ಗೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಶ್ರೇಷ್ಠ ಇದ್ರೆ ತಾವೇ ಮಾಡ್ಕೋತಾರೆ. ನಾವು ಅದನ್ನ ಮಾಡೋದಲ್ಲ, ಅದು ಕಲೋನಿಯಲ್ ಮೆಂಟಾಲಿಟಿ ಅಂತ ನಾವು ಮಾಡ್ಕೊಂಡು ವಸಾಹತುಶಾಹಿ ಮನಸ್ಸು ವಸಾಹತು. ನಾನು ಹೇಳಿದ್ನಲ್ಲ, ರಾವ್ ಬಹದ್ದೂರ್ ನನ್ನ ಇಂಗ್ಲಿಷ್, ನನ್ನ ಕಾದಂಬರಿ ಇಂಗ್ಲಿಷ್ ಲಿವರ್ ನನಗೆ ಕಾಕಪಿಂಡ ಆಗೋದಿಲ್ಲ ಅಂತ ಹೇಳಿದ್ರೆ, ರಾಮಾಯಣವನ್ನ ನೀವು ಇಂಗ್ಲಿಷ್ಗೆ ಮಾಡದೇ ಇದ್ರೆ ನಾನು ಸತ್ತ ಮೇಲೆ ಕಾಗೆ ಬಂದು ನನ್ನ ಪಿಂಡ ತಿನ್ನಲ್ಲ ಅಂದ್ರೆ ಅದು ಆಗಿನ ಕಾಲದ ನಂಬಿಕೆ, ವಸಾಹತಿ ಕಾಲದ ಇಂಗ್ಲಿಷೇ ಶ್ರೇಷ್ಠ ಅಂತ ತಿಳ್ಕೊಂಡ್ರು. ಮಳಗಾಂವ್ಕರ್ ಅವರೊಂದಿಗೆ ಒಂದು 6-7 ವರ್ಷದ ಒಡನಾಟ ನನಗೆ ಬಂತು. ಅವರ ಮನೆಯಲ್ಲಿ ತಿಂಗಳುಗಟ್ಟಲೆ ಇರ್ತಾ ಇದ್ದೆ, ವಾರಗಟ್ಟಲೆ ಇರ್ತಾ ಇದ್ದೆ. ಅವರ 2 ಕೃತಿಗಳನ್ನು ಅನುವಾದ ಮಾಡಿದೆ. ಮಹಾನ್ ಶ್ರೇಷ್ಠ ಜೀವಿ, ತಮ್ಮ ಡಿಸಿಪ್ಲಿನ್ ಬಿಡ್ತಿರ್ಲಿಲ್ಲ. ನೀವು ಅವ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀರಿ. ನಾನು ಅದನ್ನು ಬಹಳ ಪ್ರೀತಿಯಿಂದ ಓದಿದ್ದೀನಿ, ಇಟ್ಕೊಂಡಿದ್ದೀನಿ. ಅದು ಏನಾಯ್ತು ಅಂದ್ರೆ, ಸಿಟಿ ನರಸಿಂಹಯ್ಯನವರು ಆರ್ನಾಲ್ಡ್ ಹೈನಮನ್ ಅಂತ ಒಂದು ಪ್ರಕಾಶನ ಸಂಸ್ಥೆ ಸಲುವಾಗಿ ಇಂಡಿಯನ್ ರೈಟರ್ಸ್ ಇನ್ ಇಂಗ್ಲಿಷ್ ಅವ್ರ ಬಗ್ಗೆ ಒಂದು ಮಾಲೆ, ಒಂದು ಸೀರೀಸ್ ಮಾಡಿದ್ರು. ನನಗೆ ಒಂದು ಲಿಸ್ಟ್ ಕಳಿಸ್ಕೊಟ್ರು, ನೀನು ಇದರಲ್ಲಿ ಯಾವುದಾದ್ರೂ ಒಂದು ಆರಿಸ್ಕೋ. ಆಗಿನ ಕಾಲದಲ್ಲಿ ಏನು, ಮುಲ್ಕರಾಜ ಆನಂದ್, ರಾಜಾರಾಯಣ್, ರಾಜಾರಾವ್ ಮುಗಿತು ಅಲ್ಲಿಗೆ. ನನಗೇನು ಅನಿಸ್ತು ಅಂದ್ರೆ, ಇದು ಒಂದು ಡಿಸಿಪ್ಲಿನ್ ಆಗಿ ಬೆಳಿಬೇಕಾದ್ರೆ ಈ 3 ಜನರ ಮೇಲೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ನಾನಂದೆ ಸಿಟಿ ನರಸಿಂಹ ಪತ್ರ ಬರೆದೆ, ನಾನು ಮೇ ಐ ರೈಟ್ ಆನ್ ಮಲ್ಗಾಂವ್ಕರ್. ಅಯ್ಯೋ, ನಾನು ಓದಿಲ್ಲಪ್ಪ ಮಲ್ಗಾಂವ್ಕರ್ನ. ನೀನು ಇಫ್ ಯು ಥಿಂಕ್ ಈಸ್ ಗುಡ್ ಇನಫ್ ಫಾರ್ ಎ ಬಿಗ್ ಗೋ ಹೆಡ್ ಅಂದ್ರು. ಅವ್ರ ದೊಡ್ಡಸ್ತಿಕೆ ಅದು. ನನ್ನ ಮೇಲೆ ವಿಶ್ವಾಸ ಇತ್ತು ಅವರನ್ನು. ನಾನು ಅವರೆಲ್ಲ ಕೃತಿಗಳನ್ನ ಓದಿದ್ದೆ ಅವಾಗ. ಆದರೆ ಅವರ ಕೆಲವು ಕಥೆಗಳು ನನ್ನಲ್ಲಿ ಇರಲಿಲ್ಲ. ನನಗೆ ಗೊತ್ತಿತ್ತು ಕಥೆಗಳು ಬಂದದ್ದು ಇಲಸ್ಟ್ರೇಟಿವ್ ವೀಕ್ಲಿಯಲ್ಲಿ, ಬೇರೆ ಬೇರೆ ಕಡೆ ಕೆಲವು ಕಲೆಕ್ಟ್ ಮಾಡಿದ್ದೆ ನಾನು. ಶಾರ್ಟ್ ಸ್ಟೋರೀಸ್ ಕಲೆಕ್ಟ್ ಆಗಿರ್ಲಿಲ್ಲ. ಇನ್ನೊಂದು ಪುಸ್ತಕದಲ್ಲಿ ಬರ್ದಾರ ಅವರು, ನನ್ನ ಹೆಸರು ಹೇಳಿ ಸೋ ಅಂಡ್ ಸೋ ಸಜೆಸ್ಟೆಡ್ ದಟ್ ಐ ಶುಡ್ ಕಲೆಕ್ಟ್ ಮೈ ಶಾರ್ಟ್ ಸ್ಟೋರೀಸ್, ಅದಕ್ಕೆ ನಾನು ಮಾಡಿದ್ದೀನಿ ಅಂತ ಬರ್ದಾರ ಒಂದು ಕಡೆ. ಆಮೇಲೆ ನಾನಂದೆ ಅದನ್ನ ಕಳಿಸ್ಕೊಡಿ ಅಂದ್ರು. ಅಯ್ಯೋ, ಭಾಳ ಆಗ್ತದಪ್ಪ, ನೀನೇ ಬಂದ್ಬಿಡು ಅಂದ್ರು. ಮಧ್ಯದಲ್ಲಿ ಜಗಲ್ಬೇಟ್ ಮನೆಗೆ ನಾನು ಹೋದೆ. ಅವ್ರ ಜೊತೆಗೆ ಚರ್ಚೆ ಮಾಡಿದೆ, ಟೈಪ್ ರೈಟರ್ ಕೊಟ್ಟರು, ನಾನೆಲ್ಲ ನೋಟ್ಸ್. ಅವ್ರ ಹೆಂಡತಿ ಬಹಳ ಪಂಜಾಬಿ ಹೆಣ್ಮಗಳು, ಪಂಜಾಬಿ ಹೆಣ್ಮಗಳು. ಅವಳ ಜೊತೆ ಕಾಲ ಕಳೆದ್ರೆ ಹೆಚ್ಚು ನಾನು. ಅವರು ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ರು ರಿವ್ಯೂಸ್. ನನ್ನ ಪುಸ್ತಕ ಬಹಳ ಸ್ಕಾಲರ್ಲಿ ಅನಿಸ್ತದೆ. ಆ ಸ್ಕಾಲರ್ಶಿಪ್ ಎಲ್ಲ ಅವ್ರದೇನೆ. ಅವ್ರು ಏನ್ ಮಾಡಿದ್ರು ಅಂದ್ರೆ, ಎಲ್ಲಾ ರಿವ್ಯೂಸ್ ಬಂದದನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ರು ಅವರು. ನಾನು ಒಂದು ಲೈಬ್ರರಿಲಿ ಹೋಗಿ ಒಂದು 5-6 ತಿಂಗಳು ಕೆಲಸ ಮಾಡುವಷ್ಟು ಕೆಲಸ ಅಲ್ಲೇ ನನಗೆ ಆಗೋಯ್ತು. ಅವ್ರದ್ದೊಂದು ಓವರ್ ಕಪ್ ಆಫ್ ಟೀ ಅಂತ ಒಂದು ಕಾಲಂ ಬರ್ತಿತ್ತು. ಒಂದು ಹೋಗಿ ನೋಡಿ, ಒಂದು ಸೂಟ್ ಕ್ಲಿಪ್ಪಿಂಗ್ಸ್ ಇತ್ತು, ರೀಡಬಲ್, ಎಷ್ಟು ವೆರಿ ರೀಡಬಲ್. ಆಮೇಲೆ ಅಂದ್ಮೇಲೆ ಬರದೆ, ಆ ಪುಸ್ತಕ ಬರದೆ. ಆಮೇಲೆ ಸುರೇಶ್ ಕೊಹ್ಲಿ ಅದನ್ನ ಟೈಮ್ಸ್ ಆಫ್ ಇಂಡಿಯಾಕ್ಕೆ ರಿವ್ಯೂ ಮಾಡಿದ್ರು. ಸುರೇಶ್ ಕೊಹ್ಲಿ ಅವರಂದ್ರು, ಅಮೋರ್ಸ್ ಬುಕ್ ಇಸ್ ಆಸ್ ರೀಡಬಲ್ ಎಸ್ ಮಲ್ಗಾಂವ್ಕರ್. ಇಷ್ಟು ಸಣ್ಣ ಪುಸ್ತಕ. ಅದಕ್ಕೆ ನನಗಂದ್ರು ಆಸ್ ರೀಡಬಲ್ ಇಸ್ ನನಗೆ ಅದು ಬೇಕಾಗಿತ್ತು. ಸ್ಕಾಲರ್ಶಿಪ್ ಗೊತ್ತಿತ್ತು ನನಗೆ, ಹೌದಾ, ಆದ್ರೆ ರೀಡಬಿಲಿಟಿ ಬೇಕು. ನಾನು ಹಿಂದೆ ಬರೆದ ಪುಸ್ತಕ ಎಲ್ಲ ರೀಡಬಲ್ ಇರಲಿಲ್ಲ, ಇಂಗ್ಲಿಷ್ನಲ್ಲಿ ಬರೆದದ್ದು. ನಂದು ಬಹಳ ಸ್ಕಾಲರ್ಲಿ ಕಾನ್ಸೆಪ್ಟ್ ಆಫ್ ಕಾಮಿಡಿ ರಿಸರ್ಚ್ ಥೀಸಿಸ್ ಅದು. ನನಗೇನು ಬೇಕಾಗಿತ್ತು ಅಂದ್ರೆ, ಐ ವಾಂಟೆಡ್ ಟು ಮಾಸ್ಟರ್ ಅ ಸ್ಟೈಲ್ ವಿಚ್ ವುಡ್ ರೀಚ್ ದಿ ಪೀಪಲ್. ಸರ್, ನಾನು ಅವರ 2 ಕೃತಿಗಳನ್ನ ಮಾಡಿದ್ದೀನಿ. ವಿರ್ಲ್ವೆಂಡ್ ಒಂದು ಮಲ್ಗಾಂವ್ಕರ್ ಬಗ್ಗೆ ಬಂದಾಗ ನನಗೆ ಅವರ ಪುಸ್ತಕ ಅಂದ್ರೆ ಸಾಹಿತಿಯ ಒಂದು ಪ್ರತ್ಯಕ್ಷ ಸಂಪರ್ಕ ಬಂದಾಗ ಏನ್ ಅನುಕೂಲತೆಗಳಾಗ್ತವೆ, ಅನಾನುಕೂಲತೆಗಳು ಇವೆ. ಈಗ ಮುಲ್ಕರಾಜ ಆನಂದ್ ಅಂತವರ ಸಂಪರ್ಕದಲ್ಲಿ ನೀವು ಬಂದ್ರಿ ಅಂದ್ರೆ ನಿಮ್ ಪುಸ್ತಕ ಅವರೇ ಬರೆದು ಬಿಡ್ತಾರೆ. ಅಂದ್ರೆ ಪೂರ್ತಿ ನಿಮ್ಮನ್ನು ಡಾಮಿನೇಟ್ ಮಾಡಿ ತಮಗೇನ್ ಹೇಳ್ಬೇಕ. ಬಹಳ ಅಫೆಕ್ಷನೇಟ್ ಮನುಷ್ಯ, ಬಹಳ ಪ್ರೀತಿ ಮನುಷ್ಯ, ಆದ್ರೆ ಪ್ರಭಾವಿಸಿ ಬಿಡ್ತಾರೆ ಅವರು. ಆದ್ರೆ ಮಲ್ಗಾಂವ್ಕರ್ ಹಾಗಲ್ಲ. ಮಲ್ಗಾಂವ್ಕರ್ ಆ ರೀತಿ ಅಲ್ಲ, ಜೆಂಟಲ್ಮನ್ ರೈಟರ್. ಆಮೇಲೆ ನಾನು ಹೋದಾಗ ನನಗೆ ಮೊದಲು ಏನು ಕಲ್ಪನೆ ಇತ್ತು ಅಂದ್ರೆ, ಅವ್ರ ಪುಸ್ತಕಗಳನ್ನು ಓದಿ ಇವ ಆಂಗ್ಲೋಫೈಲ್ ಅಂದ್ರೆ ಬ್ರಿಟಿಷ್ ಸಂಸ್ಕೃತಿ, ಬ್ರಿಟಿಷ್ ಇದನ್ನ ರೀತಿ ನಿಯಮಗಳು ಎಲ್ಲರನ್ನೂ ಪೂಜಿಸೋ ಮನುಷ್ಯ ಅಂತ ತಲೆ ಹೊಕ್ಕಿತ್ತು. ಅವ್ರ ಹತ್ರ ಮಾತಾಡಿದಾಗ ನಾನು ಬೇರೆ ಕಲ್ಪನೆ ಬಂತು.
ಅವ್ರು ಸಾವರ್ಕರ್ ಅಡ್ಮೈರರ್ ಅವರು. ಹೌದು ಸರ್, ಗೋಡ್ಸೆ ಬಗ್ಗೆ ಅಂತ ಅದ್ಭುತ ಪುಸ್ತಕ. ಅದ್ಭುತ. ಆಮೇಲೆ ಈ ರಾಜಾಜಿ ಫಾಲೋವರ್ ಸ್ವತಂತ್ರ ಪಾರ್ಟಿಯಿಂದ ಎಲೆಕ್ಷನ್ contest ಮಾಡಿ ಕಂಟೆಸ್ಟ್ ಮಾಡಿ ಲಾಸ್ಟ್ ಮಾಡಿ ಅಂದ್ರೆ ಆಮೇಲೆ ನೋಡಿದ್ರೆ ಈಗ ಒಂದು ಇವ್ರದಲ್ಲ ಕರಿನೀರೋದಲ್ಲ ಸಾವರ್ಕರ್ ಅವ್ರದ್ದು, ಅದನ್ನ ಇಡಿಯಾಗಿ ಉಪಯೋಗ ಮಾಡ್ಕೊಂಡಾರ ಅವರು. ಕಾಲಪಾನಿ ಅದನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ ಅವರು ಒಂದು ಪುಸ್ತಕದಲ್ಲಿ, ಬೆಂಡ್ ಇನ್ ದ ಗ್ಯಾಂಜಸ್ ದಲ್ಲಿ ಅದನ್ನ ಉಪಯೋಗ ಮಾಡ್ಕೊಂಡು. ಅಂದ್ರೆ ಬರೀ ಪುಸ್ತಕಗಳಿಂದ ಒಬ್ಬ ರೈಟರ್ನ ನೀವು ಕಲ್ಪನೆ ಮಾಡ್ಕೊಂಡ್ರೆ, ಒಂದು ಇಮೇಜ್, ಒಂದು ಪ್ರತಿಮೆ ಮಾಡ್ಕೊಂಡ್ರೆ ಅದು ಎಷ್ಟು ಸ್ವಲ್ಪ ಬಹಳ ಲಾಜಿಕಲ್ ಆಗಿರ್ಬಹುದು, ಆದ್ರೆ ನಿಜ ಇರೋದಿಲ್ಲ. ಅದ ಇದನ್ನ ಅನ್ನೋದು ನಾನು ಅವರಿಂದ ಕಲ್ಕೊಂಡೆ. ನಾನು ಅವಾಗ ಬರೆದಾಗ ನನಗೆ ಐ ಫೆಲ್ಟ್ ವೆರಿ ಹಂಬಲ್ ಅದನ್ನು ಓದಿದಾಗ. ಪ್ರಿಯ ವೀಕ್ಷಕರೇ, ನಮ್ಮ ಪಾಲಿಗೆ, ನನ್ನ ಪಾಲಿಗೆ, ನಿಮ್ಮೆಲ್ಲರ ಪಾಲಿಗೆ, ವಿಶೇಷವಾಗಿ ನಮ್ಮೆಲ್ಲರಿಗಿಂತ ಚಿಕ್ಕವರ ಪಾಲಿಗೆ ಇದು ಒಂದು ಹಬ್ಬ ಅಂತ ನಾನು ಭಾವಿಸ್ತೇನೆ. ಹಿರಿಯರಾದಂಥ ಅಮೂರ್ ಅವರು ನಮ್ಮ ಜೊತೆಲಿದ್ದು ಮಾತಾಡಿ ನನ್ನ ಮತ್ತು ನನ್ನ ಸಿಬ್ಬಂದಿಯ ಮತ್ತು ನಿಮ್ಮೆಲ್ಲರ, ಅವರಿಗಿಂತ ಎಲ್ಲ ಕಿರಿಯರಿಗೆ ಒಂದು ಆಶೀರ್ವಾದವನ್ನು ನೀಡಿ ಇವತ್ತು ಅದ್ಭುತವಾಗಿ ಮಾತಾಡಿದ್ದಾರೆ. ಅವರನ್ನು ಮತ್ತೆ ಭೇಟಿಯಾಗೋಣ, ಪದೇ ಪದೇ ಅವರನ್ನು ನಾವು ಕರ್ಕೊಂಬರೋಣ, ಮಾತಾಡಿಸೋಣ. ಜ್ಞಾನವನ್ನು ಬಸಿದ್ಕೋಬೇಕು, ಹಿಂಗೆ ಕುಡಿಯಬಾರ್ದು, ಹಿಂಗೆ ಸುರ್ಕೊಂಡ್ಬಿಡ್ಬೇಕು. ಆ ಕೆಲಸವನ್ನು ನಾವು ಮಾಡದೇ ಇದ್ದರೆ ದೊಡ್ಡ ನಷ್ಟವನ್ನು ಅನುಭವಿಸ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.